ನಾವು ದೇವರ ವಾಕ್ಯವನ್ನ ನೋಡುವಾಗ ಸಮುವೇಲ್ ಪ್ರವಾದಿ ಕುರಿತಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿರುತ್ತೆ. ಈ ಸಮುವೇಲ್ ಪ್ರವಾದಿ ಹನ್ನಳ ಮಗ, ತನಗೆ ಮಕ್ಕಳಿಲ್ಲದಿರುವಾಗ ತಾನು ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೊಂದು ಮಗು ಕೊಟ್ರೆ ಆ ಮಗುನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಅರಿಕೆ ಮಾಡಿ ಕಣ್ಣೀರು ಸುರಿಸಿ ಹೋಗುವಾಗ ದೇವರು ತನಗೊಂದು ಮಗು ಕೊಡ್ತಾರೆ. ಆ ಮಗುವನ್ನ ಆಕೆ ದೇವರಿಗೆ ಒಪ್ಪಿಸ್ಕೊಡ್ತಾಳೆ. ದೇವರು ತನ್ನನ್ನು ಒಂದು ಪ್ರವಾದಿಯಾಗಿ ಆರಿಸಿಕೊಂಡು ತನ್ನೊಡನೆ ಮಾತನಾಡುತ್ತಾ ದೇವರು ಕಾರ್ಯಗಳನ್ನ ಪ್ರಕಟಿಸ್ತಾ ಇರ್ತಾರೆ. ತಾನು ಇಡೀ ಇಸ್ರಾಯೇಲ್ ದೇಶದಲ್ಲೆಲ್ಲ ದೇವರಿಂದ ಆರಿಸಲ್ಪಟ್ಟಂತ ಪ್ರವಾದಿ, ದೇವರು ತನ್ನ ಮುಖಾಂತರವಾಗಿ ಕಾರ್ಯಗಳನ್ನು ತಿಳಿಯಪಡಿಸುತ್ತಾರೆ ಅಂತ ಇಡೀ ದೇಶದಲ್ಲಿರುವಂತ ಎಲ್ಲಾ ಜನಗಳಿಗೂ ಅದು ಗೊತ್ತಾಗುತ್ತೆ. ತಾನು ಹೇಳಿದಂತ ಮಾತುಗಳಲ್ಲಿ ಒಂದಾದರೂ ಬಿದ್ದು ಹೋಗಲಿಲ್ಲ ಅಂತ ದೇವರು ವಾಕ್ಯ ಹೇಳುತ್ತೆ. ಹಂಗಂದ್ರೆ ಸಮುವೇಲ್ ಏನಾದ್ರೂ ಒಂದು ಹೇಳಿದ್ರೆ ಅದು ತಪ್ಪೋದೇ ಇಲ್ಲ, ಅದು ದೇವರಿಂದಲೇ ಬಂದಿರುತ್ತೆ, ಅದು ಹಾಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ದೇವರು ಸಮುವೇಲ್ನ ಉಪಯೋಗಿಸ್ತಾ ಇರ್ತಾರೆ. ಸಮುವೇಲ್ ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಆ ಊರಿನವರು ನಡುತ್ತಾರೆ, ಅಯ್ಯೋ ಸಮುವೇಲ್ ನಮ್ಮ ಊರಿಗೆ ಬಂದ, ಯಾಕೆ ಬಂದು, ಏನಕ್ಕೋಸ್ಕರ ಬಂದು, ಒಂದು ವೇಳೆ ಏನೋ ಆಶೀರ್ವಾದದಿಂದ ಬಂದಿದ್ರೆ ಸಂತೋಷ, ಒಂದು ವೇಳೆ ನಾವೇನಾದ್ರೂ ಪಾಪ ಮಾಡಿ ದಂಡನೆ ಕೊಡೋದಕ್ಕೋಸ್ಕರ ಸಮುವೇಲ್ ಬಂದ್ಬಿಟ್ಟಿದ್ರೆ, ನೀವ್ ಈ ತರ ಮಾಡ್ತಾ ಇದ್ದೀರಾ, ನಿಮ್ಮೂರು ನಾಶ ಆಗೋಗುತ್ತೆ, ನಿಮ್ಮೂರು ಹಾಳಾಗೋಗುತ್ತೆ ಅಂತ ಏನೋ ದೇವರಿಂದ ಶಾಪವನ್ನು ಕೊಂಡು ತಂದ್ಬಿಟ್ರೆ ನೆಪ ಮಾಡೋದು ಅಂತ ಆ ಜನಗಳು ನಡಗ್ತಾ ಇದ್ರು ಸಮುವೇಲ್ ಕಂಡ್ರೆ. ಇಸ್ರಾಯೇಲ್ ಜನಗಳು ತಮಗೆ ಅರಸ ಬೇಕು ಅಂತ ಕೇಳ್ಕೊಳ್ಳುವಾಗ ಸಮುವೇಲ್ ಏನ್ ಮಾಡ್ತಾನೆ, ನೀವು ಮಾಡಿದ್ದು ತುಂಬಾ ತಪ್ಪು, ನೀವು ದೇವರನ್ನ ತುಂಬಾ ದುಃಖಪಡಿಸಿದ್ದೀರಾ, ನೀವು ಮಾಡಿದ್ದು ಎಷ್ಟು ತಪ್ಪು ಅಂತ ಅರ್ಥ ಆಗೋ ಹಾಗೆ ದೇವರೇನ್ ಮಾಡ್ತಾರಂದ್ರೆ, ಈ ಒಂದು ಸುಗ್ಗಿ ಕಾಲ ಆಗಿರುವಾಗಲೂ, ಮಳೆ ಬರದಿರುವಂತ ಈ ಕಾಲದಲ್ಲಿಯೂ ಸಹ ಆತನು ಎಷ್ಟು ಬಲವಾದ ಮಳೆಯನ್ನು ಕಳುಹಿಸ್ತಾನೆ ನೋಡಿ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ನೀವು ಮಾಡಿದ ಎಷ್ಟು ತಪ್ಪು ಅಂತ ಹೇಳಿ ತಾನು ದೇವರು ನೋಡಿ ಪ್ರಾರ್ಥನೆ ಮಾಡ್ತಾನೆ. ಆಗ ಪ್ರಾರ್ಥನೆ ಮಾಡುವಾಗ ದೇವರು ಸ್ವಲ್ಪ ಸಮಯದಲ್ಲೇ ಆಕಾಶವನ್ನೆಲ್ಲ ಮೋಡಗಳಿಂದ ತುಂಬಿಸಿ ಬಲವಾದ ಗುಡುಗು ಮಿಂಚು ಮಳೆಯನ್ನು ಸುರಿಸ್ತಾರೆ. ಇಸ್ರಾಯೇಲ್ ಜನಗಳೆಲ್ಲ ನಡಿಗೆ ಹೋಗ್ತಾರೆ. ಸಮುವೇಲ್ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ. ಅಯ್ಯೋ ಸಮುವೇಲ್ ನಾವು ತಪ್ಪು ಮಾಡ್ಬಿಟ್ರೆ ರಾಜ ಬೇಕು ಅಂತ ಕೇಳ್ಕೊಂಡು ಇಷ್ಟೊಂದು ಭಯಂಕರವಾದ ಗುಡುಗು ಮಿಂಚು ಮಳೆ ನಮ್ ಕೈಲಿ ತಡೆಯಕ್ ಆಗ್ತಾ ಇಲ್ಲ, ನಾವು ಇದುವರೆಗೂ ಮಾಡಿದ ಪಾಪಗಳು ಅಳ್ದರ ಅದಕ್ಕೂ ಇನ್ನೂ ಹೆಚ್ಚಿನ ಪಾಪವನ್ನು ಸೇರಿಸ್ಕೊಂಡ್ರಿ ಅಂತ ಅವ್ರು ಗೋಳಾಡ್ತಾರೆ. ಸಮುವೇಲ್ ಇನ್ ಮುಂದಕ್ಕಾದ್ರೂ ನೀವು ದೇವರಲ್ಲಿ ಭಕ್ತಿ ಉಳ್ಳವರಾಗಿ ಬದುಕ್ರಿ ಅಂತ ಬುದ್ಧಿ ಹೇಳ್ತಾರೆ. ಈ ರೀತಿ ಸಮುವೇಲನ್ನ ಮಹಿಮೆಯಾಗಿ ದೇವರು ಉಪಯೋಗಿಸಿದ್ರು. ದೇವರಿಂದ ಆರಿಸಲ್ಪಟ್ಟಂತ ಒಂದು ಮನುಷ್ಯ ಸಮುವೇಲ್. ಆದ್ರೆ ಇಂಥ ಒಂದು ಸಮುವೇಲನ ಜೀವಿತದಲ್ಲಿ ಒಂದು ಸಮಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಂದ್ರೆ ದೇವರು ಸೌಲನನ್ನ ಆರಿಸ್ಕೊಳ್ತಾರೆ. ಸೌಲನ್ ಏನ್ ಮಾಡ್ತಾನೆ, ಬಿದ್ದು ಹೋಗ್ತಾನೆ. ದೇವರು ಹೇಳುವಂತ ಮಾತನ್ನ ಸರಿಯಾಗಿ ಕೇಳೋದಿಲ್ಲ. ದೇವರು ಸೌಲನನ್ನ ತಿರಸ್ಕರಿಸ್ಬಿಡ್ತಾರೆ. ಆನಂತರ ದೇವರು ಏನ್ ಮಾಡ್ತಾರೆ, ಬೇರೊಬ್ಬ ವ್ಯಕ್ತಿಯನ್ನ ರಾಜನನ್ನಾಗಿ ಆರಿಸೋದಕ್ಕೋಸ್ಕರ ಅವ್ರು ಹುಡುಕ್ತಾ ಇರ್ತಾರೆ. ಆಗ ದೇವರಿಗೆ ದಾವಿದ ಸಿಗ್ತಾನೆ. ಈ ದಾವಿದ ಅರಣ್ಯದಲ್ಲಿ ಕುರಿನ ಮೇಯಿಸಿಕೊಂಡು ತಾನು ದೇವರನ್ನ ಕೀರ್ತನೆ ಹಾಡಿಕೊಂಡು ದೇವರಲ್ಲಿ ಆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಭಯಭಕ್ತಿ ಉಳ್ಳವನಾಗಿ, ಯಾವ್ದಾದ್ರೂ ಸಿಂಹ ಆಗಿರ್ಲಿ ಕರಡಿ ಆಗಿರ್ಲಿ ಬಂದು ಕುರಿನ ಹಿಡ್ಕೊಂಡು ಹೋದ್ರು ಸಹ ದೇವರ ಮೇಲಿನ ವಿಶ್ವಾಸದಿಂದ, ದೇವರೇ ನನ್ನ ಕುರಿನ ಅದು ಹಿಡ್ಕೊಂಡು ಹೋಗ್ತಾ ಇದೆ, ಅದನ್ನ ಒಡೆದು ನಾನು ಕುರಿನ ಕಿತ್ಕೊಂಡ್ ಬರ್ಬೇಕು, ನನ್ಗೆ ಬಲ ಕೊಡು ಅಂತ ಹೇಳಿ ದೇವರ ಸಹಾಯದಿಂದ ಹೋಗಿ ಸಿಂಹ ಕರಡಿಗಳನ್ನ ಹೊಡೆದು ಆ ಕುರಿಗಳನ್ನ ಕಿತ್ಕೊಂಡ್ ಬರ್ತಾ ಇದ್ದ. ಆ ರೀತಿ ದೇವರ ಮೇಲೆ ಎಷ್ಟೋ ಪ್ರೀತಿ, ವಿಶ್ವಾಸ, ನಂಬಿಕೆ ಉಳ್ಳವನಾಗಿ ದಾವಿದ ಜೀವಿಸ್ತಾ ಇದ್ದ. ದೇವ್ರೇನ್ ಮಾಡ್ತಾರೆ, ಅವನನ್ನ ಆರಿಸ್ಕೊಳ್ತಾರೆ. ಇವನು ನನಗೆ ಬೇಕು, ಇವನನ್ನ ಮುಂದೆ ನಾನು ನನ್ನ ರಾಜ್ಯದ ಮೇಲೆ ಅರಸನಾಗಿ ಮಾಡ್ತೀನಿ ಅಂತ ದೇವರು ಆರಿಸ್ಕೊಳ್ತಾರೆ. ಇವನ್ ಬಂದು ಈಶಯನ ಮಗನು. ಈಶಯ ಯಹೂದ ಕುಲದ ಬೆತ್ಲೆಹೇಮ್ ಊರಲ್ಲಿ ಇರ್ತಾನೆ. ಅವನ 7ನೇ ಮಗ ಈ ದಾವಿದ. ದೇವ್ರನ್ ಮಾಡ್ತಾರೆ, ಸೌಲನನ್ನು ತಿರಸ್ಕರಿಸಿದ ಮೇಲೆ ಸಮುವೇಲ್ಗೆ ಹೇಳ್ತಾರೆ, ನೀನು ಎಷ್ಟು ದಿನ ಅಂತ ನೀನ್ ಕಣ್ಣೀರು ಸುರಿಸ್ಕೊಂಡು ಸೌಲನು ಈ ತರ ಮಾಡಿದಕ್ಕೋಸ್ಕರ ಬಾಧೆ ಪಡ್ಕೊಂಡಿರ್ತೀಯ, ನಾನ್ ಬೇರೊಬ್ಬನನ್ನ ರಾಜನಾಗಿ ಆರಿಸ್ಕೊಂಡಿದ್ದೀನಿ, ನಡಿ ನಾನು ನಿನ್ನ ಅವನ ಹತ್ರ ಕಳಿಸ್ತೀನಿ, ಅವನ ಪ್ರತಿಷ್ಠೆ ಮಾಡಬೇಕು ಅಂತ ದೇವರು ಹೇಳ್ತಾರೆ. ಸರಿ ಅಂತ ಸಮುವೇಲು ಹೋಗ್ತಾರೆ, ಆ ಬೆತ್ಲೆಹೇಮ್ ಹೋಗ್ತಾರೆ. ಹೋದಾಗ ಆ ಜನಗಳನ್ನ ನಡಿಗೆ ಬರ್ತಾರೆ, ಅಯ್ಯ ಏನ್ ವಿಷಯ, ಯಾಕೆ ನಮ್ಮೂರಿಗೆ ಬಂದಿದ್ದಾರ ಅಂತ ಭಯ ಪಟ್ಕೊಂಡು ಬರ್ತಾರೆ. ಏನ್ ಭಯ ಪಡಬೇಡಿ, ಒಳ್ಳೆ ವಿಷಯ ಇದೆ ಅಂತ ಹೇಳಿ ಸಮುವೇಲ್ ಅವ್ರಿಗೆ ಹೋಗ್ತಾರೆ. ಆ ಊರಿಗೆ ಹೋದ್ಮೇಲಿಂದ ಅಲ್ಲಿ ಯಜ್ಞವನ್ನು ಮಾಡ್ತಾರೆ. ಆ ಊರವ್ರನ್ನೆಲ್ಲ ಕರೆಸ್ತಾರೆ. ಈಶಯನನ್ನು ಕರೆಸಿ ಯಜ್ಞವನ್ನೆಲ್ಲ ಮಾಡ್ತಾರೆ. ಯಜ್ಞ ಎಲ್ಲ ಮಾಡಿದಾದ್ಮೇಲಿಂದ ಸಮುವೇಲ್ ಏನ್ ಮಾಡ್ತಾರೆ, ಈಶಯನಿಗೆ ನಿನ್ ಮಕ್ಕಳನ್ನ ಕರ್ಕೊಂಡ್ ಬಾ ಅಂತ ಈಶಯನಿಗೆ ಹೇಳ್ತಾರೆ. ಕಾರಣ ಈಶಯನ ಮಕ್ಕಳಲ್ಲಿ ಒಬ್ಬರನ್ನ ದೇವರು ರಾಜನಾಗಿ ಆರಿಸ್ಕೊಂಡಿದ್ದಾರೆ. ಈಶಯನಿಗೆ 7 ಜನ ಮಕ್ಕಳು. ಈ 7 ಜನಗಳಲ್ಲಿ ಯಾರನ್ನ ಅರಸನಾಗಿ ಆರಿಸ್ಕೊಂಡಿದ್ದಾರೆ ಅದು ದೇವರಿಗೆ ಗೊತ್ತು, ಸಮುವೇಲಿಗೆ ಅದು ಗೊತ್ತಿಲ್ಲ. ತನ್ನ ಮಕ್ಕಳಲ್ಲಿ ಯಾರನ್ನೊಬ್ಬರನ್ನ ದೇವರ ರಾಜನಾಗಿ ಆರಿಸ್ಕೊಂಡಿದ್ದಾರೆ ಅನ್ನೋದು ಸಮುವೇಲಿಗೆ ಗೊತ್ತು. ಆಗ ಈಶಾ ಏನ್ ಮಾಡ್ತಾರೆ, ಸರಿ ಆಯ್ತು ನನ್ನ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಮೊದಲನೇ ಮಗನ್ನ ಕರ್ಕೊಂಡ್ಬಂದು ಮುಂದೆ ನಿಲ್ಲಿಸ್ತಾರೆ.
ಆಗ ಏನಾಗುತ್ತೆ, ನಾವು ದೇವರ ವಾಕ್ಯವನ್ನ ಓದಿ ನೋಡೋಣ. ನಾವು ದೇವರ ವಾಕ್ಯವನ್ನ ಗಮನಿಸುವಾಗ ಸಮುವೇಲನ ಮೊದಲನೆಯ ಪುಸ್ತಕ 16ನೇ ಅಧ್ಯಾಯ 4ನೇ ವಾಕ್ಯದಿಂದ ಓದಿ ನೋಡುವಾಗ ಈ ರೀತಿ ಇದೆ. ಯೆಹೋವನು ಹೇಳಿದಂತೆಯೇ ಸಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು, ನಿನ್ನ ಆಗಮನವು ನಮಗೆ ಶುಭಕರವಾಗಿದೆಯೋ ಎಂದು ಕೇಳಲು ಅವನು, ಹೌದು, ಶುಭಕರವಾಗಿದೆ. ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಿದ್ದೇನೆ. ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ನನ್ನ ಜೊತೆಯಲ್ಲಿ ಯಜ್ಞಕ್ಕೆ ಬನ್ನಿರಿ ಎಂದು ಹೇಳಿ ಈಶೆಯನನ್ನು ಅವನ ಮಕ್ಕಳನ್ನು ಶುದ್ಧೀಕರಿಸಿ ಅವರನ್ನು ಯಜ್ಞಕ್ಕೆ ಕರೆದನು. ಅವರು ಬರಲು ಅವನು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಅಂದುಕೊಂಡನು. ಈ ರೀತಿ ಈಶೆಯನ ಮಕ್ಕಳನ್ನ ಕರೆಕಳುಹಿಸಿ ಮುಂದೆ ನಿಲ್ಲಿಸುವಾಗ ಈಶೆಯ ಏನ್ ಮಾಡ್ತಾನೆ, ಮೊದಲು ಅವನ ಮೊದಲನೆಯ ಮಗನನ್ನ ಮುಂದೆ ತಂದು ನಿಲ್ಲಿಸ್ತಾನೆ. ಈಶನಿಗೆ 7 ಜನ ಮಕ್ಕಳು. ಅದ್ರಲ್ಲಿ ಮೊದಲನೇ ಅವನ್ನ ಕರ್ಕೊಂಬಂದು ಏನ್ ಮಾಡ್ತಾನೆ, ಸಮುವೇಲನ ಮುಂದೆಗಡೆಯಲ್ಲಿ ಈಶ ನಿಲ್ಲಿಸ್ತಾನೆ. ಸಮುವೇಲ ಒಂದು ಕ್ಷಣಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಈ ಈಶನಿಗೆ 7 ಜನ ಮಕ್ಕಳಲ್ಲಿ ಮೊದಲ 3 ಜನ ಈ ಸೌಲನ ಸೈನ್ಯದಲ್ಲಿ ಅವರು ಸೈನಿಕರಾಗಿದ್ರು. 3 ಜನ ಆಗಾಗ್ಲೇ ಯುದ್ಧದಲ್ಲಿದ್ರು. ಇನ್ನು ಮಿಗಿದವರು ಮನೆಯಲ್ಲಿ ಕುರಿಗಳನ್ನ ಮತ್ತೆ ಮನೆ ಕೆಲಸಗಳನ್ನ ವ್ಯವಸಾಯವನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಆದ್ರೆ ಈ 3 ಜನ ಸೌಲನ ಸೈನ್ಯದಲ್ಲಿ ಇದ್ರು. ಅದರಲ್ಲಿ ಮೊದಲನೇ ಅವನು ಎಲಿಯಾಬನವನು. ಇವ್ರು 3 ಜನ ಈಗಾಗಲೇ ಸೈನ್ಯದಲ್ಲಿ ಇರೋದ್ರಿಂದ ಅವರಿಗೆ ಸೈನ್ಯವನ್ನ ಯುದ್ಧ ಮಾಡೋದಕ್ಕೆ ಬೇಕಾಗಿರುವಂತ ಶಕ್ತಿ, ಆ ಬೆಳವಣಿಗೆ, ಬಲ ಎಲ್ಲ ಅವ್ರಿಗಿರುತ್ತೆ. ಎಲಿಯಾಬನು ಸಹ ಎತ್ತರವಾಗಿ ತುಂಬಾ ಬಲವಾಗಿ, ನೋಡಿದ ತಕ್ಷಣ ಒಂದು ಯುದ್ಧ ಶೂರನ್ ತರ, ವೀರ ಸೈನಿಕರನ್ ತರ ಅವನು ಇದ್ದಿರ್ತಾನೆ. ಒಂದು ಕ್ಷಣ ಆ ವ್ಯಕ್ತಿ ಬಂದು ಸಮುವೇಲ್ ಮುಂದೆ ನಿಂತ್ಕೊಳ್ಳುವಾಗ ಸಮುವೇಲ್ ಏನ್ ಯೋಚನೆ ಮಾಡ್ತಾನೆ ಅಂತಂದ್ರೆ, ಬಹುಶಃ ದೇವರು ಯಾರನ್ನ ಅರಸನಾಗಿ ಅಭಿಷೇಕ ಮಾಡ್ಬೇಕಂತ ನಾನು ಕಳಿಸಿದ್ದಾರೆ, ಆ ವ್ಯಕ್ತಿ ಇದೇ ವ್ಯಕ್ತಿ ಇರಬೇಕು. ಈ ವ್ಯಕ್ತಿನೇ ದೇವರು ಇಸ್ರಾಯೇಲ್ ಜನಗಳ ಮೇಲೆ ಅರಸನಾಗಿ ಆರಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಇನ್ನೇನು ಈ ವ್ಯಕ್ತಿ ಮೇಲೆ ಎಣ್ಣೆ ಉಯ್ದ್ಬಿಟ್ಟು ನಿನ್ನ ದೇವರು ಇಸ್ರಾಯೇಲ್ ಜನಗಳಾಗಿ ರಾಜನಾಗಿ ಆರಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಡೋಣ ಅಂತ ಯೋಚನೆ ಮಾಡ್ಕೊಂತ ಇರ್ತಾನೆ. ಹಂಗ ಯೋಚನೆ ಮಾಡ್ಕೊಂತ ಇರೋ ಸಮಯದಲ್ಲಿ ದೇವ್ರು ಮಾತಾಡ್ತಾರೆ. ಸಮುವೇಲ ಹತ್ರ ದೇವ್ರು ಮಾತಾಡಿ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, 7ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸಮುವೇಲ್ ಈ ರೀತಿ, ಇವನು ಎಷ್ಟು ಎತ್ತರವಾಗಿದ್ದಾನೆ, ಎಷ್ಟು ಬಲಿಷ್ಠವಾಗಿದ್ದಾನೆ, ಇವನು ಸರಿಯಾಗಿದ್ದಾನೆ ರಾಜನ ಪಟ್ಟಕ್ಕೆ ಬರೋದಕ್ಕೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಇವನ್ನೇ ಪ್ರತಿಷ್ಠೆ ಮಾಡ್ಬೇಕೇನೋ ಅಂತ ಅನ್ಕೊಳ್ತಾ ಇರುವಾಗ ದೇವ್ರು ಮಾತಾಡಿ ಏನ್ ಹೇಳ್ತಾನೆ ಅಂದ್ರೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. ಅಂದ್ರೆ ಅವನು ಎಷ್ಟು ಎತ್ತರ ಇದ್ದಾನೆ, ಎಷ್ಟು ಗಾತ್ರ ಇದ್ದಾನೆ, ಎಷ್ಟು ಬಲಿಷ್ಠವಾಗಿ ಪರಾಕ್ರಮಶಾಲಿ ಆಗಿದ್ದಾನೆ, ನೋಡಿದವರೆಲ್ಲ ಭಯ ಬೀಳ್ತಾರೆ, ಅನ್ನೋತರ ಇದ್ದಾನೆ ಅಂತ ಅನ್ಬಿಟ್ಟು ಅದನ್ನ ನೋಡಿ ಅವನನ್ನ ನಾನು ರಾಜನಾಗಿ ಆರಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ಬೇಡ, ನಾನು ಅವನನ್ನ ತಳ್ಳಿಬಿಟ್ಟಿದ್ದೇನೆ ಅಂತ ದೇವ್ರು ಹೇಳ್ತಾರೆ. ಅಂದ್ರೆ ಬಹುಶಃ ದೇವರು ಅವನ ಬಗ್ಗೆ ಯೋಚನೆ ಮಾಡಿರ್ಬೋದೇನ, ಇವನ್ನ ನಾನು ರಾಜ ಮಾಡ್ಲಾ ಬೇಡವಾ ಅಂತ. ಆದ್ರೆ ಅವನು ಅದಕ್ಕೆ ಯೋಗ್ಯವಾಗಿ ಕಂಡು ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ದೇವ್ರನ್ನ ಮಾಡ್ತಾರೆ, ಇವನ್ ಬೇಡ ಅಂತ ದೇವ್ರು ತಳ್ಳಿಬಿಟ್ಬಿಟ್ಟಿದ್ದಾರೆ. ಆಮೇಲೆ ದೇವ್ರು ಮುಂದುವರಿಸಿ ಏನ್ ಹೇಳ್ತಾರೆ ಅಂದ್ರೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಸಾಮಾನ್ಯವಾಗಿ ರಾಜ ಆಗ್ಬೇಕು ಅಂತಂದ್ರೆ ಅವರು ದಷ್ಟಪುಷ್ಟವಾಗಿ, ಎತ್ತರವಾಗಿ, ಬಲಿಷ್ಠವಾಗಿ ನೋಡಿದ ತಕ್ಷಣ ಎಲ್ಲರೂ ಭಯ ಬೀಳ್ಬೇಕು. ಆ ರೀತಿಯಾಗಿ ಆಳಾಗಿರ್ಬೇಕಂತ ಸಹಜವಾಗಿ ನೋಡ್ತಾರೆ. ಸಣ್ಣಗೆ ಕುಳ್ಳಿಗೆ ನೋಡಿದ ತಕ್ಷಣ ಏನು ಇವನ್ ಹಿಂಗವನೆ, ಇವನ್ ಯಾರನ್ನ ನೋಡಕ್ಕಾಗತ್ತೆ ಅನ್ನೋ ತರ ಇದ್ರೆ ಏನಷ್ಟು ಸಂತೋಷ ಬರಲ್ಲ. ಅಯ್ಯ ಇವನ್ ಹೋಗಿ ನಮ್ಮನ್ ಕಾಪಾಡ್ತಾನ, 4 ಜನ ಬಂದ್ರೆ ಇವನ್ನೇ ಎತ್ಕೊಂಡು ಹೋಗ್ಬಿಡ್ತಾರೆ, ಇವನ್ ಬಂದ್ 1000 ಜನ ಬಂದ್ರೆ ಹೊಡೆಯಂಗಿರ್ಬೇಕು ಅವನು ಅಂತ ಅನ್ಬಿಟ್ಟು ರಾಜನಿಗೆ ಚೆನ್ನಾಗಿರ್ಬೇಕಂತ ನೋಡ್ತಾರೆ. ಆದ್ರೆ ದೇವ್ರೇನ್ ಹೇಳ್ತಾರೆ ಅಂದ್ರೆ, ಮನುಷ್ಯರು ಒಬ್ಬನ ರಾಜ ಮಾಡ್ಬೇಕಂದ್ರೆ ಅಂತವ್ರು ನೋಡ್ತಾರೆ, ಆದ್ರೆ ನಾನು ಹೊರಗಿನ ತೋರಿಕೆ ನೋಡೋದಿಲ್ಲ, ಅವನು ಒಳಗಡೆ ಮನಸ್ಸನ್ನೇ ನಾನು ನೋಡುವವನಾಗಿದ್ದೇನೆ, ಹೃದಯವನ್ನೇ ನಾನು ನೋಡುವವನಾಗಿದ್ದೇನೆ ಅಂತ ದೇವ್ರು ಹೇಳ್ತಾರೆ. ಅಂದ್ರೆ ಒಬ್ಬನು ರಾಜ ಆಗ್ಬೇಕು ಅಂತಂದ್ರೆ ಅವನು ಶಾರೀರಿಕವಾಗಿ ಇರ್ಬೇಕಾಗಿರುವಂತ ಅರ್ಹತೆ ಇರ್ಬೇಕಾಗಿರೋದು ನಿಜ, ಅದು ಅದಕ್ಕಿಂತ ಮುಖ್ಯವಾಗಿ ಅವನ ಹೃದಯ ಇರಬೇಕು. ಅದು ತುಂಬಾ ಮುಖ್ಯ. ಅಂದ್ರೆ ಅವನ ಹೃದಯ ಸರಿ ಇರಬೇಕು, ಅವನ ಮನಸ್ಸು ಸರಿ ಇರಬೇಕು. ಅವನು ಒಳಗಡೆ ಇರುವಂತ ವ್ಯಕ್ತಿ ಒಳ್ಳೆಯವನಾಗಿದ್ರೆ ಅವನು ರಾಜನಾಗಿ ಯಶಸ್ಸನ್ನ ಕಾಣ್ತಾನೆ, ಜನಗಳಿಗೆ ಒಳ್ಳೇದ್ ಮಾಡ್ತಾನೆ, ಅವನ ಜನಗಳನ್ನ ಸರಿಯಾಗಿ ಅವನು ಪಾಲಿಸ್ತಾನೆ. ಆದ್ರೆ ಶಾರೀರಿಕವಾದ ಒಂದು ಬಲ ಮಾತ್ರ ಇದ್ದು ಅವನ ಮನಸ್ಸು ಸರಿ ಇಲ್ಲ ಅಂತಂತಂದ್ರೆ ಅವನ ಜನಗಳನ್ನ ಹಾಳು ಮಾಡ್ತಾನೆ, ದೇಶವನ್ನ ಹಾಳು ಮಾಡ್ತಾನೆ, ಜನಗಳನ್ನ ದಾರಿ ತಪ್ಪಿಸ್ಬಿಡ್ತಾನೆ. ಅದರಿಂದ ದೇವ್ರೇನ್ ಮಾಡ್ತಾರೆ, ಅವನನ್ನ ತಿರಸ್ಕರಿಸಿದೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ
ಮತ್ತೆ ಅವನು ಈಶ ಏನ್ ಮಾಡ್ತಾನೆ, ಅವನ ಎರಡನೇ ಮಗನ್ ಕರ್ಕೊಂಡ್ ಬರ್ತಾನೆ. ಸರಿ, ಎರಡನೇ ಮಗನ್ ಏನಾದ್ರು ಅರಸನಾಗಿ ಆರಿಸ್ಕೊಂಡಿರ್ಬೋದೇ ನಾನು. ದೇವ್ರ ಎರಡನೇ ಮಗನು ಇಲ್ಲ ಅಂತಾರೆ. ಮೂರನೇ ಬರ್ತಾರೆ, ಅವನು ಇಲ್ಲ ಅಂತಾರೆ. ಹಿಂಗೆ 4, 5, 6 ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ರು ಬರ್ತಾ ಇರ್ತಾರೆ. ಕೊನೆಗೆ ದೇವ್ರೇನ್ ಮಾಡ್ತಾರೆ, ನಾನು ಇವ್ರು ಯಾರನ್ನು ಆರಿಸ್ಕೊಂಡಿಲ್ಲ ಅಂತ ಹೇಳ್ಬಿಡ್ತಾರೆ. ಕೊನೆಗೆ ಆಮೇಲೆ ಇನ್ನೊಬ್ಬನ್ ಕರ್ಕೊಂಬಪ್ಪ ಅಂದ್ರೆ ಇನ್ನೊಬ್ಬ ಇಲ್ಲ, ಯಾರು ಬಂದಿಲ್ಲ. ಈಶ ಅಷ್ಟೇ ಆಗೋಯ್ತು ಅಂತಾನೆ. ಸಮೂಹಗಳಿಗೆ ಒಂದೇ ಆಶ್ಚರ್ಯ, ಅಷ್ಟೇ ಆಗೋಯ್ತಾ? ನಿನ್ನ ಮಕ್ಕಳಲ್ಲೇ ಯಾರನ್ನ ಒಬ್ಬರನ್ನ ದೇವ್ರು ಆರಿಸ್ಕೊಂಡಿದ್ದಾರೆ ಅರಸನಾಗಿ. ನೀನ್ ನೋಡಿದ್ರೆ ಎಲ್ಲಾ ಬಂದು ಹೋಗ್ಬಿಟ್ರು, ಯಾರು ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಇನ್ನೊಬ್ಬ ಮಗ ಇರ್ಲೇಬೇಕು ಅಂತಂದಾಗ, ಇದಾನೆ ಒಬ್ಬ ಅಂತ. ಎಲ್ಲಿದ್ದಾನೆ ಅಂತ, ಅವನು ಇಲ್ಲಿಲ್ಲ, ಅವನು ಅರಣ್ಯದಲ್ಲಿದ್ದಾನೆ, ಅವ್ನು ಕುರಿ ಕೊಟ್ಟು ಕಳ್ಸಿದೀವಿ, ಕುರಿ ಮೇಯಿಸ್ತಾ ಅವನ ಕಾಡಲ್ಲಿ ಅಂತ ಹೇಳ್ತಾನೆ. ಹೌದಾ, ಮತ್ತೆ ಅವ್ನು ಜಲ್ದಿ ಕರ್ಸು, ಅವ್ನ್ ಬರೋಕ್ ಮುಂಚೆ ನಾವ್ ಊಟ ಮಾಡೋಂಗಿಲ್ಲ, ಅವ್ನು ಬರಲೇಬೇಕು ಅಂತ ಸಮೂವೇಲ್ ಹೇಳ್ತಾನೆ. ಸರಿ ಆಯ್ತಂತ ಒಬ್ಬ ದೂತನ ಕಳಿಸಿ, ಅಪ್ಪ ಬಾಪ ನಿಮ್ಮ ಅಪ್ಪ ಕರಿತಾ ಇದಾರೆ, ಸಮೂವೇಲ್ ಪ್ರವಾದಿ ಬಂದಿದ್ದಾರೆ, ದೊಡ್ಡ ಹಬ್ಬ ಮಾಡಿದ್ದಾರೆ, ಯಜ್ಞ ಮಾಡಿದ್ದಾರೆ, ಬರ್ಬೇಕಂತ ಊಟಕ್ಕೆ ಜಲ್ದಿ ಬಾ ಅಂತ ಹೇಳ್ತಾನೆ. ಸರಿ ಆಯ್ತಂತ ದಾವಿದ ಕಾಡಿಂದ ಬರ್ತಾನೆ. ಬಂದು ಆ ಯಜ್ಞ ಮಾಡಿರುವಂತ ಸ್ಥಳಕ್ಕೆ ಬರ್ತಾನೆ. ಆಮೇಲಿಂದ ಏನಾಗುತ್ತೆ ಅಂತಂದ್ರೆ, ನಾವು 11ನೇ ವಾಕ್ಯದಿಂದ ಓದಿ ನೋಡುವಾಗ ಈ ರೀತಿಯಾಗಿದೆ. ಅನಂತರ ಸಮುವೇಲನು ಈಶಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು, ಅವನನ್ನು ಕಡೆ ಕಳುಹಿಸು, ಅವನು ಬರುವವರೆಗೂ ನಾವು ಊಟಕ್ಕೆ ಕೂತುಕೊಳ್ಳಬಾರದು ಎಂದು ಹೇಳಲು ಈಶಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವಿದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಈ ರೀತಿ ದಾವಿದ ಬರ್ತಾನೆ. ಬಂದ ಕ್ಷಣದಲ್ಲಿ ದೇವರೇನು ಹೇಳ್ತಾರಂದ್ರೆ, ಅವನನ್ನ ನೀನು ಅಭಿಷೇಕಿಸು, ನೀನು ಎದ್ದು ಅವನನ್ನು ಅಭಿಷೇಕಿಸು, ಅವನನ್ನೇ ನಾನು ಇಸ್ರಾಯೇಲ್ ರಾಜನಾಗಿ ಆರಿಸಿಕೊಂಡಿರೋದು ಅಂತ ದೇವರು ಹೇಳ್ತಾರೆ. ಆಗ ದಾವಿದ ಚಿಕ್ಕ ಹುಡುಗ, ಒಂದು ಯವನಸ್ಥ. ಇವರು ಈಶಯ ಅವ್ರ ಯಜ್ಞ ಮಾಡ್ಬೇಕಂತ ಹೇಳಿ ಸಮುವೇಲ್ ಬಂದು ನಿನ್ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಾ ಅಂತ ಹೇಳುವಾಗ ಈಶ ಏನ್ ಮಾಡ್ತಾನೆ, ಅವ್ನ ಮಗನ್ ಕರ್ಕೊಂಡ್ ಬರೋದಿಲ್ಲ, ದಾವಿದನ್ನ ಕರ್ಕೊಂಡೇ ಬರೋದಿಲ್ಲ. ಬಹುಶಃ ಮೊದಲೇ ಈಶನಿಗೆ ಹೇಳ್ತಾರೆ, ನಿನ್ ಮಕ್ಕಳೆಲ್ಲ ಒಬ್ಬರನ್ನ ದೇವ್ರ ರಾಜನಾಗಿ ಆರಿಸ್ಕೊಂಡಿದ್ದಾರೆ, ಅದರಿಂದ ಪ್ರತಿಷ್ಠೆ ಮಾಡ್ಬೇಕು ರಾಜನಾಗಿ, ನಿನ್ ಮಕ್ಕಳೆಲ್ಲ ಕರ್ಕೊಂಬ ಅಂತಂದಾಗ ಈಶ ಏನ್ ಮಾಡಿರ್ತಾನೆ, 6 ಜನ ಮಕ್ಕಳು ಮಾತ್ರ ಕರ್ಕೊಂಡ್ ಬಂದಿರ್ತಾನೆ, 7ನೇವನ್ನ ಕರ್ಕೊಂಡ್ ಬಂದಿರೋದಿಲ್ಲ. ಅವನ್ನ ಕುರಿ ಮೇಯಿಸು ಅಂತ ಕಳಿಸ್ಬಿಟ್ಟಿರ್ತಾನೆ. ಏನಕ್ಕೆ ಅಂತಂತಂದ್ರೆ, ಬಹುಶಃ ಇವನ್ ಖಂಡಿತವಾಗ್ಲೂ ದೇವ್ರು ಆರಿಸ್ಕೊಂಡಿರಲ್ಲ, ಇವ್ರು 6 ಜನದಲ್ಲೇ ಒಬ್ಬರನ್ನ ದೇವ್ರು ಆರಿಸಿರ್ತಾರೆ. ಬಹುಶಃ ಮೊದಲನೇವನ್ನ ಆರಿಸಿರ್ಬೋದು, ಇಲ್ಲಾಂದ್ರೆ 2ನೇವನೋ 3ನೇವನ್ನ ಆರಿಸ್ಕೊಂಡಿರ್ಬೋದು, ಕೊನೆಗೂ 6ನೇವನಾದ್ರೂ ಆರಿಸ್ಕೊಂಡಿರ್ತಾರೆ. ಇವನಂತ ಖಂಡಿತ ದೇವ್ರು ಆರಿಸಿರೋದಿಲ್ಲ. ಇವನ್ ತುಂಬಾ ಚಿಕ್ಕವನು, ಇವನ್ನ ರಾಜ ಮಾಡಕ್ಕಾಗತ್ತೆ, ಇವಾಗಲೇ ಇವನಂತ ಖಂಡಿತ ದೇವ್ರು ಆರಿಸ್ಕೊಂಡಿರೋದಿಲ್ಲ ಅಂತ ಬಹುಶಃ ಅವ್ರಪ್ಪ ಅನ್ಕೊಂಡಿರ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ದಾವಿದ ನಿಮ್ ಬೇಡ ಹೋಗ, ಇವ್ರು ಸಾಕು ಅಂತ ಅಂದ್ಬಿಟ್ಟು ಇವ್ರು 6 ಜನ ಕರೆಸಿರ್ತಾನೆ. ಆಮೇಲೆ ಏನಾಗುತ್ತೆ ಅಂದ್ರೆ, ದೇವರು ಅವನನ್ನು ಕಳಿಸ್ಬೇಕಂತ ಹೇಳ್ತಾರೆ, ಅವನನ್ನ ಕರೆತರಿಸ್ತಾರೆ. ಕರೆಸಿದ ತಕ್ಷಣ ದೇವರು ತನ್ನನ್ನ ಅಭಿಷೇಕಿಸು, ನಾನು ಆರಿಸಿಕೊಂಡವನು ಅವನೇ ಅಂತ ಹೇಳ್ತಾರೆ. ಆದ್ರೆ ಇದು ಎಲ್ಲರಿಗೂ ಆಶ್ಚರ್ಯ, ಸಮೂಹಗಳಿಗೆ ಆಶ್ಚರ್ಯ. ಏನಪ್ಪ, ದೇವ್ರ ಚಿಕ್ಕ ಹುಡುಗನಿಗೆ ರಾಜನಾಗಿ ಪ್ರತಿಷ್ಠೆ ಮಾಡಿಸ್ಬಿಟ್ರು, ಯವನಸ್ಥನಿಗೆ. ಇವನು ಕಾಡಲ್ಲಿ ಕುರಿ ಮೇಯಿಸ್ತಾ ಇದ್ದಾನೆ ಅಷ್ಟೇ. ಏನು ಸೌಲ್ನ ಆರಿಸುವಾಗ ಹೆಂಗಿತ್ತು, ಸೌಲು ಎತ್ತರವಾದ ಮನುಷ್ಯ, ಎಲ್ಲಾ ಮನುಷ್ಯರ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಅವನು ಎಲ್ಲರಿಗಿಂತಲೂ ಎತ್ತರ. ಬೇರೆಯವ್ರು ಎಲ್ಲರೂ ಕೂಡ ಅವನಿಗೆ ಇಲ್ಲಿ ಬರ್ತಾರೆ ಅಷ್ಟೇ. ಎಷ್ಟೇ ಜನ ಇದ್ರು ಕೂಡ ಆ ಜನಗಳ ಮಧ್ಯದಲ್ಲಿ ಸೌಲ್ ನಿಂತ್ಕೊಂಡಿದ್ರೆ ಅವನ ಮುಖ ಕಾಣಿಸ್ತಿದ್ದೆ, ಯಾಕಂದ್ರೆ ಎಲ್ಲರಿಗಿಂತ ಅವನು ಎತ್ತರ ಇದ್ದಾನೆ. ಮಿಗ್ದವರೆಲ್ಲ ಅವ್ನಿಗೆ ಇಲ್ಲಿಗೆ ಬರ್ತಾರೆ ಅಷ್ಟೇ. ಅಷ್ಟು ಎತ್ತರವಾಗಿರೋವನು, ದಷ್ಟಪುಷ್ಟವಾಗಿ ಬಲಿಷ್ಠವಾಗಿರೋವನು ಅಂತವನ್ನ ಆರಿಸಿದ್ರು. ಇವಾಗ ನೋಡಿದ್ರೆ ರಾಜನಾಗಿ ಈ ಚಿಕ್ಕ ಹುಡುಗನ ದೇವ್ರ ಪ್ರತಿಷ್ಠೆ ಮಾಡಿಸ್ಬಿಟ್ರಲ್ಲ, ಸರಿ ದೇವ್ರ ಚಿತ್ತ ಹೆಂಗಿದ್ಯೋ ಹಂಗ ಆಗುತ್ತೆ ಅಂತ ಅನ್ಬಿಟ್ಟು ಸಮಯದಲ್ಲಿ ಹೋಗ್ತಾರೆ. ಈ ಶನಿಗೂ ಕೂಡ ಏನಪ್ಪಾ ಇದು, ನನ್ನ ದೊಡ್ಡ ಮಗ ಹೆಂಗಿದ್ದಾನೆ, 2ನೇವನ್ ಹೆಂಗಿದ್ದಾನೆ, 3ನೇವನ್ ಹೆಂಗಿದ್ದಾರೆ, ಅವರೆಲ್ಲ ಪರಾಕ್ರಮಶಾಲಿಗಳಾಗಿ ಸೈನ್ಯದಲ್ಲಿ ಯುದ್ಧ ಮಾಡ್ತಾ ಇದಾರೆ, ಅವ್ರನ್ಯಾರು ದೇವರು ರಾಜನಾಗಿ ಪ್ರತಿಷ್ಠೆ ಮಾಡಿಲ್ಲ, ಇವನ್ ಪ್ರತಿಷ್ಠೆ ಮಾಡ್ಬಿಟ್ರಲ್ಲ ಕಾಡಲ್ಲಿರುವಂತ ಚಿಕ್ಕ ಹುಡುಗನ್ ಕರೆಸ್ಬಿಟ್ಟು, ಏನೋ ದೇವ್ರ ಚಿತ್ತ ಹೆಂಗಿದೆಯೋ ಏನೋ ಅಂತ ಅನ್ಕೊಂಡು ಅವ್ರು ಕೂಡ ಸುಮ್ಮನಾಗ್ಬಿಟ್ಟಿರ್ತಾರೆ. ಈ ರೀತಿ ಆವತ್ತು ದೇವ್ರು ಮಾಡಿದ ಕಾರ್ಯ ಅವರೆಲ್ಲರಿಗೂ ಆಶ್ಚರ್ಯವಾಗಿತ್ತು. ಆಗ ಈ ಸಮುವೇಲ್ ಎಂತಹ ಪ್ರವಾದಿ, ಯಾವ ರೀತಿ ದೇವರ ಕಾರ್ಯಗಳನ್ನ ಪ್ರಕಟಿಸುವವನು, ದೇವರ ಕಾರ್ಯಗಳನ್ನು ತಿಳಿಸುವವನು, ಯಾವ ರೀತಿ ದೇವರ ಹಸ್ತನ ಉಪಯೋಗಿಸಲ್ಪಟ್ಟಿರುವಂತ ಒಂದು ವ್ಯಕ್ತಿ. ಆದ್ರೆ ಇಂತಹ ಸಮುವೇಲ್ ಪ್ರವಾದಿ ಒಂದು ಕ್ಷಣ ತಾನು ಯಾಮಾರಿದ್ರಿಂದ ದೇವರ ಚಿತ್ತದಲ್ಲಿ ತಪ್ಪಿ ಹೋಗೋದಕ್ಕೆ ಅವಕಾಶ ಇತ್ತು. ಹಂಗಂತಂದಿದ್ರೆ ಆ ಒಂದು ಈಶಯನ ಮೊದಲನೇ ಮಗ ತನ್ನ ಮುಂದೆ ಬಂದು ನಿಂತ್ಕೊಳ್ಳುವಾಗ ತಾನು ಈ ವ್ಯಕ್ತಿನೇ ದೇವರು ಬಹುಶಃ ರಾಜನಾಗಿ ಆರಿಸಿದರೆ ಅಂತ ಅನ್ಸುತ್ತೆ ಅಂತ ಒಂದು ಕ್ಷಣ ತಾನು ತೀರ್ಮಾನ ಮಾಡ್ಬಿಟ್ಟ.
ಒಂದು ವೇಳೆ ದೇವರೇನಾದ್ರೂ ಪ್ರತ್ಯಕ್ಷವಾಗಿ ಮಾತಾಡಿ ಆತನಲ್ಲ ನಾನು ತನ್ನನ್ನು ತಳ್ಳಿಬಿಟ್ಟಿದ್ದೀನಿ ಅಂತ ಹೇಳಿಲ್ಲ ಅಂತಂದಿದ್ರೆ ಸಮುವೇಲ್ ಏನ್ ಮಾಡ್ಬೋದಾಗಿತ್ತು? ಅವನನ್ನೇ ಪ್ರತಿಷ್ಠೆ ಮಾಡಿ ನಿನ್ನ ರಾಜ, ಈಶಾನ್ಯ ಮಕ್ಕಳೆಲ್ಲ ಒಬ್ಬನ ರಾಜನಾಗಿ ಮಾಡ್ತೀನಿ ಅಂತ ಹೇಳಿದ್ರು, ನೀನೇ ರಾಜ ಅಂತ ಅವನ್ನೇ ಪ್ರತಿಷ್ಠೆ ಮಾಡ್ಬಿಡೋದಕ್ಕೆ ಅವಕಾಶ ಇತ್ತು. ಆದ್ರೆ ದೇವರು ತನಗೆ ಸ್ಪಷ್ಟವಾಗಿ ಮಾತಾಡಿ ತಿಳಿಸಿದ್ದರಿಂದ ಆನಂತರ ಇವನೆಲ್ಲ ಕೊನೆಯವನು, ಆ ಚಿಕ್ಕವನು, ಅವನ್ನ ದೇವರು ಆರಿಸ್ಕೊಂಡಿದ್ದಾರೆ ಅನ್ನೋದು ತಿಳಿಯ ಬಂದು ತನ್ನನ್ನ ಪ್ರತಿಷ್ಠೆ ಮಾಡಿದ್ರು. ಆಗ ಸಮುವೇಲು ಎಂತಹ ದೊಡ್ಡ ಪ್ರವಾದಿ ಆಗಿದ್ದಾಗಲೂ ಸಹ ಒಂದು ಕ್ಷಣ ದೇವರನ್ನ ತಾನು ವಿಚಾರಿಸದೆ, ದೇವರ ಆಲೋಚನೆಗೆ ಕಾಯದೆ, ತನ್ನ ಸ್ವಂತ ಯೋಚನೆಯಿಂದ ತಾನು ಯೋಚಿಸಿದಾಗ ದೇವರ ಚಿತ್ತಕ್ಕೆ ವಿರುದ್ಧವಾದದನ್ನು, ದೇವರ ಚಿತ್ತ ಅಲ್ಲದನ್ನು, ದೇವರು ತಳ್ಳಿಬಿಟ್ಟದ್ದನ್ನು ಅದು ದೇವರು ಆರಿಸಿದ್ದು ಅಂತ ಹೇಳಿ ಆಯ್ಕೆ ಮಾಡಿ ಬಿಡೋದಕ್ಕೆ ಅವಕಾಶ ಇತ್ತು. ಇದೇ ರೀತಿ ಯಾರೇ ಆಗಿದ್ರು ಸರಿ, ತಮಗೆ ದೇವರು ಪ್ರವಾದನೆ ಬರುವಾಗ್ಲಿ ಅಥವಾ ಬೇರೇನೇ ವರಗಳು ಕೊಟ್ಟಿದ್ರು ಸಹ ಒಂದು ಕ್ಷಣ ತಾವು ಯಾಮಾರಿದ್ರೆ ದೇವರ ಚಿತ್ತ ಅಲ್ಲದಿರುವಂತದ್ದನ್ನ ಅವರು ದೇವರ ಚಿತ್ತವಾಗಿದೆ ಅಂತ ಹೇಳಿ ಒಂದು ವೇಳೆ ಜನಗಳನ್ನ ದಾರಿ ತಪ್ಪಿಸಿ ಬಿಡೋದಕ್ಕೆ ಅವಕಾಶ ಇರುತ್ತೆ. ನಾವು ದೇವರ ವಾಕ್ಯವನ್ನ ನೋಡುವಾಗ ನಾತಾನ್ ಎನ್ನುವಂತ ಒಂದು ಪ್ರವಾದಿ ಇರ್ತಾನೆ. ಈ ಪ್ರವಾದಿ ಯಾರು ಅಂತಂದ್ರೆ ಅರಸನಾಗಿರುವಂತ ದಾವಿದನ ಜೊತೆಯಲ್ಲಿ ಇರುವಂತ ಪ್ರವಾದಿ. ಈ ದಾವಿದನ ಜೀವಿತ ಕಾಲದಲ್ಲಿ ಈ ನಾತಾನ್ ಅನ್ನುವಂತ ಪ್ರವಾದಿ ಏನ್ ಮಾಡ್ತಾರೆ, ಬಹಳಷ್ಟು ವಿಷಯಗಳನ್ನ ದೇವರಿಂದ ಪ್ರೇರೇಪಿಸಲ್ಪಟ್ಟು ದಾವಿದನಿಗೆ ಹೇಳ್ತಾರೆ. ಈ ರೀತಿ ಇರುವಾಗ ಏನಾಗುತ್ತೆ, ದಾವಿದು ದೇವರು ತನ್ನ ರಾಜ್ಯವನ್ನ ಸ್ಥಿರಪಡಿಸ್ತಾರೆ, ಎಲ್ಲಾ ಕಡೆಗೆ ಜಯ ಕೊಡ್ತಾರೆ, ಎಲ್ಲಾ ಶತ್ರುಗಳನ್ನ ನೀಗಿಸ್ತಾರೆ, ತಾನು ಅರಮನೆಯಲ್ಲಿ ರಾಜನಾಗಿ ಸಮಾಧಾನದಿಂದ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಹಿಂಗಿರುವಾಗ ಏನಾಗುತ್ತೆ, ದಾವಿದನಿಗೆ ಒಂದು ದಿವಸ ಒಂದು ಯೋಚನೆ ಬರುತ್ತೆ. ಏನ್ ಯೋಚನೆ ಬರುತ್ತೆ ಅಂತಂದ್ರೆ, ದೇವರು ನನ್ನನ್ನ ಕುರಿಗಳನ್ನ ಮೇಯಿಸ್ತಾ ಇದ್ದಂತ ನನ್ನನ್ನ ಕರೆದು ರಾಜನಾಗಿ ಪ್ರತಿಷ್ಠೆ ಮಾಡಿ ಎಲ್ಲಾ ಶತ್ರುಗಳ ಕೈಗಳಿಂದ ಇಸ್ರಾಯೇಲ್ ಜನಗಳನ್ನ ಬಿಡಿಸಿ ನನ್ನ ರಾಜ್ಯವನ್ನ ಸ್ಥಾಪಿಸಿ ಒಂದು ಅರಮನೆ ಕಟ್ಕೊಂಡು ನಾನು ಈ ತರ ಭವ್ಯವಾಗಿ ಜೀವನ ಮಾಡೋ ಹಾಗೆ ದೇವ್ರ ಕೃಪೆ ಅನುಗ್ರಹಿಸಿದ್ದಾರೆ. ಆದ್ರೆ ದೇವರನ್ನ ಆರಾಧನೆ ಮಾಡುವಂತ ಸ್ಥಳವಾದರೂ ಆವತ್ತಿಂದ ಇವತ್ತವರೆಗೂ ಕೂಡ ಅದು ಗುಡಾರದಲ್ಲೇ ಇದೆ. ಆಗ ನಾನು ದೇವ್ರಿಗೋಸ್ಕರ ಭವ್ಯವಾದ ಒಂದು ಕಟ್ಟಡ ಕಟ್ಟಬೇಕು ಅಂತ ನೋಟ್ಟು ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ತಾನೆ. ಆಗ ತನಗೆ ದೇವರ ವಿಷಯವಾಗಿ ಬಂದಂತ ಆಲೋಚನೆ ಒಳ್ಳೆಯದೇ, ದೇವರಿಗೋಸ್ಕರ ಒಂದು ಒಳ್ಳೆ ಆಲಯವನ್ನು ಕಟ್ಟೋಣ ಅಂತ ತಾನು ಅನ್ಕೊಂಡಿದ್ದು ದೇವರ ಪರವಾಗಿ ಒಂದು ಒಳ್ಳೆಯ ಯೋಚನೆಯನ್ನೇ ತಾನು ಮಾಡ್ದ. ಆಗ ಸಾಮಾನ್ಯವಾಗಿ ರಾಜರುಗಳು ಏನೇ ಮಾಡಿದ್ರು ಕೂಡ ಪ್ರವಾದಿಗಳನ್ನ ಒಂದ್ ಮಾತು ಕೇಳೋಂಥದ್ದು ಅವ್ರಿಗೆ ವಾಡಿಕೆ. ಅಯ್ಯ ಈ ತರ ಮಾಡ್ಬೇಕಂತ ಅನ್ಕೊಳ್ತಾ ಇದೀವಿ, ದೇವ್ರ ಬಹುಶಃ ಏನ್ ಹೇಳ್ತಾರೆ ಅಂತಂತ ಅನ್ಬಿಟ್ಟು ಪ್ರವಾದಿಗಳನ್ನು ವಿಚಾರಿಸುವಂತದ್ದು, ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂಥದ್ದು ಅವರಿಗೆ ಸಹಜವಾಗಿ ರೂಢಿ ಇತ್ತು. ಆಗ ಇದನ್ನ ನಾನು ಆಲಯವನ್ನು ಕಟ್ಟಬೇಕು ದೇವ್ರಿಗೋಸ್ಕರ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ ಅಂತ ದಾವಿದ್ ಏನ್ ಮಾಡ್ತಾನೆ, ಆ ನಾತನ ಪ್ರವಾದಿಗೆ ಹೇಳ್ತಾನೆ. ಆಗ ನಾತನ ಪ್ರವಾದಿ ಏನ್ ಮಾಡ್ತಾನೆ ಅದನ್ನ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಸಮುವೇಲನ 2ನೇ ಪುಸ್ತಕ 7ನೇ ಅಧ್ಯಾಯ ವಾಕ್ಯಗಳು 1ರಿಂದ ನಾವು ಓದಿ ನೋಡೋಣ. ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದಂತೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು. ಈ ರೀತಿ ನಾನು ದೇವದಾರು ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ದೇವರ ಒಂದು ಒಡಂಬಡಿಕೆ ಪೆಟ್ಟಿಗೆ ಆದರೂ ಅದು ಬಟ್ಟೆಯ ಮನೆಯಲ್ಲಿದೆ, ಗುಡಾರದಲ್ಲಿ ಇದೆ. ನನಗೆ ಇಂತ ಒಂದು ಅರಮನೆ ಇರುವಾಗ ದೇವರ ಹೆಸರಿಗೋಸ್ಕರ ಯಾಕೆ ಒಂದು ಒಳ್ಳೆ ಭವ್ಯವಾದ ಕಟ್ಟಡ ಕಟ್ಟಬಾರದು? ಯಾಕೆ ಆ ಮೋಶೆ ಕಾಲದಿಂದ ಮಾಡ್ಕೊಂಡ್ ಬಂದಂತ ಆ ಬಟ್ಟೆಯಲ್ಲಿ ಇವತ್ತು ಕೂಡ ಇರಬೇಕು ಅಂತ ಅನ್ಬಿಟ್ಟು ಒಂದು ಯೋಚನೆ ಮಾಡ್ತಾನೆ. ಆಗ ನಾತನ ಏನ್ ಹೇಳ್ತಾನೆ ಅಂತಂದ್ರೆ, ಅರಸೆ, ನಿನ್ನ ಮನಸ್ಸಿದ್ದ ಹಾಗೆ ಮಾಡು, ನಿನಗೇನ್ ಮಾಡ್ಬೇಕು ದೇವ್ರ ವಿಷಯದಲ್ಲಿ ಅನ್ಸುತ್ತೋ ಮಾಡು, ದೇವರು ನಿನ್ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟ. ಈಗ ಈ ರೀತಿ ನಾತನ ಹೇಳಿದ ತಕ್ಷಣ ದಾವಿದನಿಗೇನು, ಸರಿ, ದೇವರ ಸೇವಕನೇ, ದೇವರ ಪ್ರವಾದಿನೇ, ನಿನಗೇನ್ ಅನ್ಸುತ್ತೋ ಅದನ್ನ ಮಾಡು, ದೇವ್ರ ನಿನ್ ಜೊತೆ ಇದ್ದಾರೆ ಅಂತ ಹೇಳ್ಬಿಟ್ರಲ್ಲ, ಅಲ್ಲಿಗೆ ದೇವ್ರ ಅಪ್ಪಣೆ ಬಂದ್ಬಿಡ್ತು. ನಾನ್ ದೇವಾಲಯನ ಕಟ್ಟಬಹುದು, ಸರಿ ಕಟ್ಟೋಣ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಆಮೇಲೆ ಏನಾಗುತ್ತಂದ್ರೆ, ಆವತ್ತು ರಾತ್ರಿ ನಾತನ್ ಮನೆಗೆ ಹೋದ ನಂತರ ದೇವ್ರ ತನ್ನ ಜೊತೆ ಮಾತಾಡ್ಬಿಟ್ಟು ದೇವರು ಬಹಳಷ್ಟು ವಿಷಯಗಳು ಹೇಳ್ತಾರೆ. ಹೇಳ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗಿ ನನ್ನ ಸೇವಕನಿಗೆ ಈ ರೀತಿ ಹೇಳು ಅಂತ ಹೇಳ್ತಾರೆ. ಆಗ ದೇವ್ರೇನ್ ಹೇಳಿಸ್ತಾರೆ ಅಂತಂದ್ರೆ, ನೀನು ಕುರಿ ಕಾಯುವನಾಗಿದ್ದೆ, ನಿನ್ನನ್ನ ನನ್ನ ಜನಗಳನ್ನ
ಪಾಲಿಸುವಂತವನಾಗಿ ನಾನು ಕರ್ಕೊಂಡು ಬಂದು ರಾಜ್ಯವನ್ನು ಕೊಟ್ಟು ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತಂದು ನಿನ್ನ ವೈರಿಗಳನ್ನೆಲ್ಲ ನಿನ್ನ ಕೊಟ್ಟು ನಾನು ನಿನ್ನ ನಡೆಸ್ಕೊಂಡು ಬಂದಿದ್ದೇನೆ. ಇಷ್ಟೆಲ್ಲ ನಾನು ಮಾಡಿದ್ದೇನೆ, ಇನ್ ಮುಂದಕ್ಕೂ ಕೂಡ ನಾನು ಮಾಡ್ತೇನೆ. ನೀನು ನನಗೆ ಒಂದು ಮನೆಯನ್ನು ಕಟ್ಟಬೇಕಂತಿದ್ದೀಯಾ, ಆದ್ರೆ ನೀನ್ ಕಟ್ಟಬಾರದು. ನಿನ್ನ ನಂತರ ನಿನ್ನ ಮಗನಿಗೆ ನಾನು ನಿನ್ನ ಸಿಂಹಾಸನವನ್ನು ಕೊಟ್ಟು ಅವನು ನನಗೋಸ್ಕರ ಆಲಯವನ್ನು ಕಟ್ಟೋ ಹಾಗೆ ನಾನು ಮಾಡ್ತೇನೆ ಅಂತೆಲ್ಲ ದೇವರು ಹೇಳ್ತಾರೆ. ಈ ರೀತಿ ಇನ್ನೂ ಹಲವಾರು ವಿಷಯಗಳನ್ನ ಹೇಳ್ತಾರೆ. ಆಮೇಲೆ ನಾತನ್ ಬಂದೇನ್ ಮಾಡ್ತಾರೆ, ದಾವಿದನಿಗೆ ಆ ಎಲ್ಲಾ ಮಾತುಗಳು ಹೇಳ್ತಾರೆ. ನೆನ್ನೆ ಈ ತರ ಹೇಳ್ತಾ ಇದ್ದಲ್ಲ, ದೇವ್ರಿಗೋಸ್ಕರ ಒಂದು ಆಲಯ ಕಟ್ಟೋಣ, ಒಂದು ಒಳ್ಳೆ ಭವ್ಯವಾದ ಕಟ್ಟಡ ಕಟ್ಟೋಣ ಅಂತ ನಾನು ಸರಿ ಆಯ್ತು ಅಂತ ಹೇಳಿದ್ನಲ್ಲ. ಆಮೇಲೆ ಮನೆಗೆ ಹೋದ್ನ, ಆಮೇಲೆ ದೇವ್ರು ಈ ತರ ಹೇಳಿದ್ರು, ನೀನ್ ಕಟ್ಟಬಾರ್ದಂತೆ, ನಿನ್ನ ನಂತರ ನಿನ್ನ ಮಗ ರಾಜನಾಗ್ ಬರ್ತಾನೆ, ಅವನ ಕೈಯಲ್ಲಿ ನಾನು ಆಲಯವನ್ನು ಕಟ್ಟಿಸ್ತೀನಿ ಅಂತ ದೇವ್ರು ಹೇಳಿದರೆ ನೀನ್ ಕಟ್ಟಬಾರದಂತೆ. ನೀನ್ ಬಹಳ ರಕ್ತವನ್ನು ಸುರಿಸಿದವನಾಗಿರೋದ್ರಿಂದ ನೀನ್ ಕಟ್ಟಬಾರದಂತೆ. ನಿನ್ನ ಮಗನ ಕಾಲದಲ್ಲಿ ಸಮಾಧಾನ ಇರುತ್ತೆ, ಅವನಿಗೆ ಯಾವ ಶತ್ರುಗಳು ಇರೋದಿಲ್ಲ. ಅವನು ನನ್ನ ಹೆಸರಿಗೋಸ್ಕರ ಒಂದು ಆಲಯವನ್ನು ಕಟ್ಟೋ ಹಾಗೆ ಅವನನ್ನ ನಾನು ನಡೆಸ್ತೀನಿ ಅಂತ ಹೇಳಿ ದೇವರೆಲ್ಲ ವಾಗ್ದಾನ ಮಾಡಿದ್ದಾರೆ. ಅದರಿಂದ ದಾವಿದ ನೀನ್ ಕಟ್ಟಬಾರದಂತೆ ದೇವ್ರು ಹೇಳಿದ್ರು ಅಂತ ಹೇಳ್ತಾನೆ. ಆಮೇಲೆ ದಾವಿದ ಏನ್ ಮಾಡ್ತಾನೆ, ಅದಕ್ಕೆ ಹಾಗೆ ಒಳಗಾಗ್ತಾನೆ. ಸರಿ ಆಯ್ತು, ನಾನ್ ದೇವ್ರಿಗೋಸ್ಕರ ಒಂದು ಆಲಯ ಕಟ್ಟಬೇಕಂತ ತುಂಬಾ ಆಸೆಯಿಂದ ಇದ್ದೆ, ಆದ್ರೆ ನಾನ್ ಕಟ್ಟೋಕ್ ಬೇಡ, ನನ್ನ ಮಗನಿಗೆ ನಾನು ರಾಜ್ಯವನ್ನು ಕೊಟ್ಟು ನನ್ನ ಮಗನ ಕಾಲದಲ್ಲಿ ನಾನು ಕಟ್ಟಿಸ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ಸರಿ, ಅವ್ರ ಚಿತ್ತ ಹಂಗೆ ಇದ್ರೆ ಹಾಗೆ ಆಗ್ಲಿ, ಆದ್ರೆ ನನ್ನಿಂದ ದೇವರ ಆಲಯವನ್ನು ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕೂಡಿಸ್ತೀನಿ ಅಂತ ಬಹಳಷ್ಟು ಚಿನ್ನ, ಬೆಳ್ಳಿ, ತಾಮ್ರ, ದೇವದಾರು, ಮರಗಳು ಬಹಳಷ್ಟನ್ನ ತಾನು ಕೂಡಿಸಿ ಸೊಲೊಮೋನನ ರಾಜನಾದ ನಂತರ ಅವನಿಗೆ ಎಲ್ಲವನ್ನು ಕೊಟ್ಟು ದೇವಾಲಯವನ್ನು ಯಾವ ತರ ಕಟ್ಟಬೇಕಂತ ದೇವಾಲಯದ ನಕ್ಷೆಯನ್ನು ಕೂಡ ದಾವಿದನೇ ಸಿದ್ಧಪಡಿಸಿರ್ತಾನೆ. ಎಲ್ಲವನ್ನ ದಾವಿದ ಸಿದ್ಧ ಮಾಡಿರ್ತಾನೆ, ಆದ್ರೆ ದಾವಿದ ಕಟ್ಟೋದಿಲ್ಲ. ಸೊಲೊಮೋನ ಕೈ ಕೊಡ್ತಾನೆ, ನೀನ್ ಕಟ್ಟು, ನಾನ್ ಕಟ್ಟಬಾರ್ದಂತ ದೇವ್ರು ಹೇಳಿದ್ರು, ನಾನ್ ಕಟ್ಟೋದಿಲ್ಲ, ನೀನೇ ಕಟ್ಟು ಅಂತ. ಆಗ ದೇವರಿಗೆ ವಿಧೇಯನಾಗೋ ವಿಷಯದಲ್ಲಿ ದಾವಿದ ತುಂಬಾ ಗಮನದಿಂದ ಇರುವಂತದನ್ನ ನಾವು ಎಲ್ಲಾ ವಿಷಯಗಳಲ್ಲಿ ಕಾಣಬಹುದು. ಆಗ ದಾವಿದನಿಗೆ ದೇವರ ಆಲಯವನ್ನು ಕಟ್ಟಬೇಕು ಅಂತ ಮನಸ್ಸು ಬಂದಾಗ ಈ ನಾತನ ಪ್ರವಾದಿ ಒಂದು ಕ್ಷಣಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ನಿನ್ನ ಮನಸ್ಸಿದ್ದಂತೆ ಮಾಡು, ದೇವ್ರು ನಿನ್ ಜೊತೆ ಇದ್ದಾರೆ ಅಂತ ಹೇಳ್ಬಿಟ್ರು. ಆಗ ಆ ಮಾತು ನಾತನ ಪ್ರವಾದಿಗೆ ಎಲ್ಲಿಂದ ಪ್ರೇರೇಪಣೆ ಆಯಿತು? ಅದು ದೇವರಿಂದ ಬಂತ ಅಂತಂದ್ರೆ ಅದು ದೇವರಿಂದ ಬರಲಿಲ್ಲ. ಒಂದು ವೇಳೆ ಅದು ದೇವರಿಂದ ಪ್ರೇರೇಪಣೆ ಆಗಿ ಬಂದಿದ್ದರೆ ಇನ್ನೊಂದ್ ದಿವಸ ದೇವರು ತಾನು ಕಟ್ಟಬಾರದು, ತನ್ನ ಮಗ ಕಟ್ಟಬೇಕಂತೆಲ್ಲ ಹೇಳ್ತಾ ಇರಲಿಲ್ಲ. ಆದ್ರೆ ದಾವಿದ ಮಾತಾಡುವಾಗ ನಾತನ್ ತನಗೆ ಉತ್ತರವನ್ನು ಕೊಡ್ತಾನೆ, ನಿನ್ ಮನಸ್ಸಿದ್ದಂತೆ ಮಾಡು, ದೇವ್ರು ನನ್ನ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಆಗ ಆ ಮಾತು ಎಲ್ಲಿಂದ ಪ್ರೇರೇಪಣೆ ಆಯ್ತು ಅಂತಂದ್ರೆ ತನ್ನ ಸ್ವಂತ ಮಾಂಸದಿಂದ ಪ್ರೇರೇಪಣೆ ಆಯ್ತು. ಅದು ದೇವರಿಂದ ಪ್ರೇರೇಪಣೆ ಆಗಿ ನಾತನ ಮಾತು ಹೇಳಲಿಲ್ಲ. ಆದ್ರೆ ತನ್ನ ಸ್ವಂತ ಮಾಂಸದಲ್ಲಿ ನಾತನ ಏನ್ ಮಾಡ್ತಾರೆ, ದೇವ್ರಿಗೋಸ್ಕರ ಒಂದು ಆಲಯ ಕಟ್ಬೇಕಂತ ಅನ್ಕೊಂತಾ ಇದ್ಯಾ, ಸಂತೋಷ, ಕಟ್ಟು, ದೇವರ ಜೊತೆ ಇರ್ತಾರೆ ಅಂತ ತನ್ನ ಸ್ವಂತ ಮಾಂಸದಲ್ಲಿ ಹೇಳ್ಬಿಟ್ನ ಹೊರತು ಅದು ದೇವರಿಂದ ಪ್ರೇರೇಪಣೆ ಆಗಿ ಬಂದದ್ದು ಅಲ್ಲ. ಆದ್ರೆ ದೇವರಿಂದ ಪ್ರೇರೇಪಣೆ ಆಗಿ ಬಂದದ್ದು ಯಾವುದು ಅಂತಂದ್ರೆ ಮುಂದಿನ ದಿವಸ ದೇವ್ರು ಹೇಳಿ ಕಳುಹಿಸ್ತಾರಲ್ಲ, ಅದು ದೇವರಿಂದ ಬಂದದ್ದು. ಆಗ ವಾಸ್ತವವಾಗಿ ದಾವಿದ ದೇವರಿಗೋಸ್ಕರ ಒಂದು ಆಲಯವನ್ನು ಕಟ್ಟಬೇಕನ್ನೋದು ದೇವರ ಚಿತ್ತ ಅಲ್ಲ. ಆದ್ರೆ ನಾತನ್ ಒಂದು ಕ್ಷಣ ಏನ್ ಹೇಳ್ದ, ನಿನ್ಗೆ ಹೆಂಗ್ ಇಷ್ಟ ಇದೆಯೋ ಹಂಗ್ ಮಾಡು, ದೇವ್ರ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟಿದ್ದ. ಒಂದ್ ವೇಳೆ ಮುಂದಿನ ದೇವ್ರು ಮಾತಾಡಿಲ್ಲ ಅಂತಂದ್ರೆ ದಾವಿದನ್ನೇ ದೇವರ ಆಲಯವನ್ನು ಕಟ್ಟುವಂತ ಕೆಲಸಕ್ಕೆ ತನ್ನ ಕೈ ಹಾಕ್ತಾ ಇದ್ದ. ಒಂದ್ ವೇಳೆ ದಾವಿದನ್ನೇ ಕಟ್ಟಿದ್ರೆ ಅದು ಏನಾಗ್ತಾ ಇತ್ತೋ, ಎಲ್ಲಿಗೆ ಹೋಗಿ ಮುಗಿತಾ ಇತ್ತೋ ಅದೆಲ್ಲ ನಮಗ್ ಗೊತ್ತಿಲ್ಲ. ಆದ್ರೆ ದಾವಿದನ ಕೈಯಲ್ಲಿ ಕಟ್ಟಿಸುವಂತದ್ದು ದೇವರಿಗೆ ಚಿತ್ತ ಇಲ್ಲ. ಆದ್ರೆ ದೇವ್ರೇನ್ ಮಾಡಿದ್ರು, ಆ ಒಂದು ಮುಂದಿನ ದಿನದಲ್ಲಿ ಆ ಪ್ರವಾದಿ ಮುಖಾಂತರ ಬೇಡ ಅಂತ ಹೇಳಿ ಅದನ್ನ ತಡೆಸಿದ್ರು. ಆಗ ಈ ನಾತನ್ ಪ್ರವಾದಿ ತಾನು ದೇವರೊಟ್ಟಿಗೆ ಸಂಚರಿಸುವಂತ, ದೇವರಿಂದ ಕಾರ್ಯಗಳನ್ನು ತಿಳಿದು ಅದನ್ನು ಹೇಳುವಂತ ಒಂದು ಒಳ್ಳೆಯ ಪ್ರವಾದಿ ಆಗಿದ್ದು, ನಿಜವಾದ ದೇವರ ಪ್ರವಾದಿ ಆಗಿದ್ದಾಗಲೂ ಸಹ ಒಂದು ಕ್ಷಣ ತಾನು ದೇವರ ಚಿತ್ತಕ್ಕೆ ಕಾಯದೆ. ಆಗ ದಾವಿದ ಆತರ ಹೇಳಿದಾಗ ನಾತನ್ ಏನ್ ಮಾಡ್ಬೇಕಾಗಿತ್ತು, ಹೌದಾ ರಾಜ, ನನಗೆ ಈ ತರ ಮನಸ್ಸಿದೆ, ಸರಿ ಆಯ್ತು, ಪ್ರಾರ್ಥನೆ ಮಾಡೋಣ, ದೇವರ ಈ ವಿಷಯದಲ್ಲಿ ಏನಾದ್ರೂ ಒಂದು ಕಾರ್ಯವನ್ನು ತಿಳಿಸಿದ್ರೆ ಆನಂತರ ಅದ್ರ ಪ್ರಕಾರ ಮಾಡ್ಬೋದು ಅಂತ ತಾನು ಹೇಳ್ಬೇಕಾಗಿತ್ತು. ಆದ್ರೆ ಒಂದೇ ಕ್ಷಣ ತಾನೇನು ಹೇಳ್ಬಿಡ್ತಾನೆ, ನಿನಗೆ ಹೆಂಗಿಷ್ಟ ಇದೆಯಾ ಹಂಗ್ ಮಾಡು, ದೇವ್ರ ಜೊತೆ ಇರ್ತಾನೆ ಅಂತ ಅನ್ಬಿಡ್ತಾನೆ. ಆಗ ಒಂದು ಕ್ಷಣ ನಾತಾನ್ ದಾವಿದನನ್ನ ದಾರಿ ತಪ್ಪಿಸೋದಕ್ಕೆ ಅವಕಾಶ ಇತ್ತು. ಆದ್ರೆ ಆಮೇಲೆ ದೇವರು ನಾತನ್ ಜೊತೆ ಮಾತಾಡಿ ಅದನ್ನ ಸರಿಪಡಿಸುವಂತದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇದೇ ರೀತಿಯಾಗಿ ಪ್ರವಾದನೆಯ ವರವನ್ನು ಹೊಂದಿರುವಂತವರು ಒಂದು ಕ್ಷಣ ಅವ್ರ ಎಚ್ಚರಿಕೆಯಾಗಿರೋದೇ ಹೋದರೆ ಅವ್ರ ಜನಗಳಿಗೆ ದೇವ್ರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಹೇಳಿ ಅದರಲ್ಲಿ ಅವ್ರನ್ನ ನಡೆಸಿ ಅವರು ದಾರಿ ತಪ್ಪಿ ಹೋಗಿ ನಂತರ ಕಷ್ಟಪಡಬೇಕಾಗಿರೋ ಪರಿಸ್ಥಿತಿ ಬರೋದಕ್ಕೆ ಎಲ್ಲಾ ಅವಕಾಶ ಇರುತ್ತೆ. ಅದರಿಂದ
ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು. ಯಾರೋ ಒಬ್ಬ ಕಳ್ಳ ಪ್ರವಾದಿ ಬಂದು ನಮಗೆ ಪ್ರವಾದನೆ ಹೇಳಿ ಸುಳ್ಳಾಗಿ ನಮ್ಮನ್ನು ದಾರಿ ತಪ್ಪಿಸ್ಬೇಕಾಗಿರೋ ಅಗತ್ಯ ಇಲ್ಲ. ದೇವರೊಟ್ಟಿಗೆ ಮಾತನಾಡುವ, ದೇವರ ಸ್ವರವನ್ನು ಕೇಳುವ ನಿಜವಾದ ದೇವ ಸೇವಕರು ಸಹ ಒಂದು ಕ್ಷಣ ಅವ್ರ ಎಚ್ಚರಿಕೆಯಾಗಿಲ್ಲದೆ ಹೋದ್ರೆ ದೇವರ ಚಿತ್ತ ಅಲ್ಲದಿರುವಂತಹ ಕಾರ್ಯವನ್ನ ನಮಗೆ ಹೇಳಿ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಅದರಿಂದ ಪ್ರವಾದನಾ ವರವನ್ನು ಹೊಂದಿರುವಂತವ್ರು, ಮುಂದೆ ಏನೋ ಆಗುತ್ತೆ ಅಂತ ಹೇಳುವಂತವ್ರು, ಅವ್ರು ಹೊಂದಿಕೊಂಡದರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಒಂದು ಕ್ಷಣ ಅವ್ರ ಮಾಂಸಕ್ಕೆ ಎಲ್ಲೂ ಅವಕಾಶ ಕೊಡಬಾರದು. ನಾತನ್ ಸಹ ಅರಸು ಒಂದು ವಿಷಯಕ್ಕೆ ಇಷ್ಟಪಡ್ತಾ ಇದ್ದಾನೆ, ದೇವರ ವಿಷಯಕ್ಕೆ ತಾನು ಇಷ್ಟಪಡ್ತಾ ಇದ್ದಾನೆ, ದೇವ್ರಿಗೋಸ್ಕರ ಒಂದು ಆಲಯ ಕಟ್ತೀನಿ ಅದನ್ನ ಇಷ್ಟಪಡ್ತಾ ಇದ್ದಾನೆ. ಅದನ್ನ ಯಾಕೆ ನಾವು ಬೇಡ ಅನ್ಬೇಕು? ಸರಿ ಮಾಡಪ್ಪ, ಒಳ್ಳೆ ಕಾರ್ಯ, ಒಳ್ಳೇದಾಗ್ಲಿ ಅಂತ ಒಂದು ಕ್ಷಣ ಮಾಂಸದಲ್ಲಿ ಹೇಳ್ಬಿಟ್ಟ. ಆದ್ರೆ ಅದು ದೇವರ ಕಾರ್ಯವೇ ಆಗಿದ್ರು, ಒಳ್ಳೆ ಕಾರ್ಯವೇ ಆಗಿದ್ರು, ದೇವರ ಚಿತ್ತ ಇದೆಯಾ ಇಲ್ವಾ, ದೇವ್ರಿಗೆ ಏನ್ ಹೇಳ್ತಾರೆ ಅನ್ನೋದ್ರ ಕುರಿತಾಗಿ ವಿಚಾರಿಸುವುದಕ್ಕೆ ತಾನು ಮನಸ್ಸು ಕೊಡ್ಲಿಲ್ಲ. ಒಂದು ಕ್ಷಣ ಹೇಳ್ಬಿಟ್ಟ, ಸರಿ ಆಯ್ತು ಮಾಡು ಅಂತಂದ್ಬಿಟ್ಟು ಆಮೇಲೆ ದೇವರದನ್ನ ಸರಿ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂತು. ನಾವು ದೇವರ ವಾಕ್ಯದಲ್ಲಿ ಯೆಹೋಶುವನನ್ನು ನೋಡ್ತೇವೆ. ದೇವರೇನ್ ಮಾಡ್ತಾರೆ, ಅವರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡ್ ಬರುವಾಗ ಕಾನಾನ್ ದೇಶದಲ್ಲಿರುವಂತ ಯಾವ ಜನಾಂಗದೊಟ್ಟಿಗೂ ನೀವು ಒಡಂಬಡಿಕೆ ಮಾಡ್ಕೊಳ್ಬಾರ್ದು. ಅವರೆಲ್ಲರನ್ನ ನೀವು ಸಂಹರಿಸ್ಬಿಟ್ಟು ಅವರ ದೇಶವನ್ನ ನೀವು ಶುದ್ಧೀಕರಿಸಬೇಕು. ಕಾರಣ ಅವರು ಬಹಳಷ್ಟು ಪಾಪವನ್ನು ಮಾಡಿ ಬಹಳಷ್ಟು ಅಸಹ್ಯವಾದ ಆ ಪದ್ಧತಿಗಳನ್ನ ಆಚರಿಸ್ತಾ ಇದ್ದಾರೆ. ಅವ್ರ ಜೊತೆ ನೀವು ಒಟ್ಟಾಗಿ ಬದುಕಿದ್ರೆ ಅವ್ರು ಮಾಡೋದನ್ನೆಲ್ಲ ನೀವು ಕಲ್ತ್ಕೊಂಡು ನೀವು ಕೆಟ್ಟೋಗ್ತೀರಾ. ಅದರಿಂದ ಆ ದೇಶನ ಪೂರ್ಣವಾಗಿ ನೀವು ನಿರ್ನಾಮ ಮಾಡ್ಬಿಡ್ಬೇಕು ಅಂತ ದೇವ್ರು ಹೇಳ್ತಾರೆ. ಇವರು ಸರಿ ಆಯ್ತು ಅಂತ ಅದೇ ತರ ಬರ್ತಾರೆ, ಯುದ್ಧಗಳು ಮಾಡ್ತಾರೆ, ಎಷ್ಟೋ ಜನಗಳನ್ನ ಜಯಿಸ್ತಾರೆ, ಎಲ್ಲಾ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಒಂದು ಗುಂಪಿನ ಜನಗಳಿಗೆ ಏನಾಗುತ್ತೆ ಅಂತಂದ್ರೆ ಭಯ ಬಂದ್ಬಿಡುತ್ತೆ. ಯೆಹೋಶುವನನ್ನ, ಈ ಇಸ್ರಾಯೇಲ್ ಜನಗಳನ್ನ ನಾವು ಜಯಿಸೋದಕ್ಕೆ ಆಗೋದಿಲ್ಲ, ಅವ್ರ ಜೊತೆ ದೇವರಿದ್ದಾರೆ, ಅವರು ನಮ್ಮ ಮೇಲೆ ಬಂದು ಯುದ್ಧ ಮಾಡಿ ನಮ್ಮನ್ನೆಲ್ಲ ಅವರು ನಾಶ ಮಾಡ್ಬಿಡ್ತಾರೆ, ಅವ್ರ ಜೊತೆ ಜಯಿಸೋದಕ್ಕೆ ಆಗೋದಿಲ್ಲ. ಮತ್ತೆ ಏನ್ ಮಾಡೋಣ ಅಂತಂದ್ರೆ ಅವರೊಂದು ಯೋಚನೆ ಮಾಡ್ತಾರೆ. ಅವ್ರ ಕಡೆ ಒಂದು ಕೆಲವು ಜನಗಳನ್ನ ಒಂದು ಕತ್ತೆಗಳ ಮೇಲೆ ಕಳಿಸ್ತಾರೆ, ಹಳೆಯ ಬಟ್ಟೆಗಳು ಹಾಕ್ಬಿಟ್ಟು, ಹಳೆಯ ಚಪ್ಪಲಿ ಹಾಕೊಂಡು, ಮತ್ತೆ ಮುರಿದೋಗಿರೋಂಥ ಒಣಗೋಗಿರೋಂಥ ರೊಟ್ಟಿಗಳು ತಗೊಂಡು, ಆ ದ್ರಾಕ್ಷರಸನ್ನು ತುಂಬಿಡುವಂತ ಪಾತ್ರೆಗಳು, ಅದೆಲ್ಲ ಒಡೆದೋಗಿರುವಂತದ್ದು ಹಳೇದಾಗಿರುವಂತ ದ್ರಾಕ್ಷರಸದ ಪಾತ್ರೆಗಳು, ಅದನ್ನೆಲ್ಲ ತಗೊಂಡು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋ ತರ ನಟನೆ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ರು ಕೂಡ ಆತರ ತೋರಿಸ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ, ಈ ಇಸ್ರಾಯೇಲರ ಗುಂಪಲ್ಲಿ ಮಾತಾಡ್ತಾ ನಾವು ಯೆಹೋಶುವ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಯೆಹೋಶುವ ಬರ್ತಾರೆ, ಯಾರಪ್ಪ ನೀವು, ಎಲ್ಲಿಂದ ಬಂದಿದ್ದೀರಾ, ಏನ್ ಸಮಾಚಾರ ಅಂತ. ನಾವು ತುಂಬಾ ದೂರದ ಊರಿಂದ ಬಂದಿದ್ದೀವಿ, ನಿಮ್ಮ ದೇವರ ಮಹತ್ತನ್ನ ತಿಳಿದು ನಮಗೆ ತುಂಬಾ ಸಂತೋಷ ಆಗಿದೆ, ನಿಮ್ ಜೊತೆ ನಾವು ಐಕ್ಯತೆಯಿಂದ ಇರಬೇಕು, ಸಮಾಧಾನವಾಗಿರ್ಬೇಕು ಅಂತ ಹೇಳಿ ತುಂಬಾ ದೂರದ ದೇಶದಿಂದ ನಿಮ್ ಜೊತೆ ಒಡಂಬಡಿಕೆ ಮಾಡ್ಕೊಬೇಕಂತ ನಾವು ಬಂದಿದ್ದೇವೆ. ಅದರಿಂದ ನೀವೇನ್ ಮಾಡಿ ಅಂತಾರೆ, ನಮ್ ಜೊತೆ ಒಡಂಬಡಿಕೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಯೆಹೋಶುವನ ಜೊತೆಲಿದ್ದಂತ ಬೇರೆ ಹಿರಿಯರೆಲ್ಲ ಏನ್ ಮಾಡ್ತಾರೆ, ಸರಿ ಆಯ್ತು ಅಂತ ಹೇಳಿ ದೇವರ ಹೆಸರಿನಲ್ಲಿ ಅವ್ರಿಗೆ ಪ್ರಮಾಣ ಮಾಡಿ, ನೀವು ಯಾರೇ ಆಗಿದ್ರೆ ನಿಮ್ಮನ್ನ ನಾವು ಸಂಹರಿಸೋದಿಲ್ಲ, ನಾವು ನಿಮ್ ಜೊತೆ ಅನ್ಯೋನ್ಯವಾಗಿರ್ತೀವಿ, ಸಮಾಧಾನದಿಂದ ಇರ್ತೀವಿ, ನಿಮ್ಗೆ ಏನೇ ಕಷ್ಟ ಬಂದ್ರೆ ನಾವು ಸಹಾಯ ಮಾಡ್ತೀವಿ ಅಂತೆಲ್ಲ ಹೇಳಿ ಪ್ರಮಾಣ ಮಾಡಿ ಅವ್ರನ್ನ ಕಳಿಸ್ಬಿಡ್ತಾರೆ. ಆದ್ರೆ ಆ ವಿಷಯದಲ್ಲಿ ದೇವರನ್ನ ವಿಚಾರಿಸೋದಿಲ್ಲ. ಸ್ವಾಮಿ, ಈ ತರ ಯಾರೋ ಬಂದಿದಾರಲ್ಲ ತುಂಬಾ ದೂರದ ದೇಶದವರು ಅಂತ ಹೇಳ್ಕೊಂಡು ಅವ್ರ ಜೊತೆ ನಾವು ಒಡಂಬಡಿಕೆ ಮಾಡ್ಕೊಳ್ಬೋದಾ, ಅವ್ರಿಗೆ ಪ್ರಮಾಣ ಕೊಡ್ಬೋದಾ, ಇವ್ರು ಯಾರು ಎತ್ತ, ದೇವರನ್ನ ವಿಚಾರಿಸೋದಿಲ್ಲ. ಇವ್ರೇನ್ ಮಾಡ್ತಾರೆ, ಹೌದಾ ತುಂಬಾ ದೂರದಿಂದ ಬಂದಿದ್ದೀರಾ, ಸರಿ ಆಯ್ತು, ನಾವು ನೀವೆಲ್ಲ ಒಡಂಬಡಿಕೆ ಮಾಡ್ಕೊಳ್ಳೋಣ ಅಂತೇಳಿ ಒಡಂಬಡಿಕೆ ಎಲ್ಲ ಮಾಡ್ಕೊಂಡು ಕಳಿಸ್ಬಿಡ್ತಾರೆ. ಆದ್ರೆ ಮರುದಿನ ಗೊತ್ತಾಗುತ್ತೆ, ಇವ್ರು ಯಾರೋ ದೂರದ ದೇಶದವರೆಲ್ಲ ನಮ್ಮ ಪಕ್ಕದಲ್ಲಿ ಇರುವಂತವ್ರು, ದೇವರು ನಮಗೆ ಸಂಹರಿಸಿ ಅವರ ಸ್ಥಳವನ್ನೆಲ್ಲ ತೆಗೆದುಕೊಳ್ಬೇಕಂತ ಹೇಳಿದ್ರಲ್ಲ ಅಂತವ್ರೆ ಇವರೊಬ್ರು, ಇವ್ರು ಬಂದು ನಮ್ಮನ್ನ ಮೋಸ ಮಾಡ್ಬಿಟ್ರು, ಯಾಮಾರಿಸ್ಬಿಟ್ರು ಅಂತ ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಅವ್ನು ಕರೆಸ್ಬಿಟ್ಟು ಕೇಳ್ತಾರೆ, ಯಾಕೆ ತರ ನಮ್ಮನ್ನ ಮೋಸ ಮಾಡಿದ್ರೆ ಅಂತ. ಅವ್ರು ಹೇಳ್ತಾರೆ, ಅಯ್ಯ ದೇವರ ಜೊತೆ ಇದ್ದಾರೆ, ನೀವು ಖಂಡಿತವಾಗಿ ನಮ್ಮಲ್ಲಿ ಬಿದ್ದು ನಮ್ಮನ್ನ ಸಮಾರ ಮಾಡ್ತೀರಾ, ನಾವು ನಿಮ್ಗೆ ಗೆಲ್ಲೋದಕ್ಕಾಗೋದಿಲ್ಲ, ಅದಕ್ಕೆ ನಾವೇನ್ ಮಾಡಿದ್ವಿ, ನಿಮ್ ಜೊತೆ ಈ ತರ ಮೋಸ ಮಾಡಿ ಒಂದು ಒಡಂಬಡಿಕೆ ಮಾಡಿ ಪ್ರಮಾಣ ತಗೊಂಡ್ಬಿಟ್ರೆ ನಾವು ಬರ್ಕೋಕ್ ಅವಕಾಶ ಆಗತ್ತೆ ಅಂತ ಮಾಡ್ಬಿಟ್ವಿ, ಕ್ಷಮಿಸ್ಬಿಡಿ, ಆದ್ರೆ ಏನ್ ಮಾಡೋದು, ನೀವೇನ್ ಹೇಳ್ತಾರೆ ಅದ್ ಮಾಡ್ತೀವಿ, ನಾವು ನಿಮ್ಗೆ ದಾಸರು, ನಮ್ಮನ್ನ ಬದುಕಕ್ ಬಿಡಿ ಸಾಕು ಅಂತೆಲ್ಲ ಕೇಳ್ಕೊಳ್ತಾರೆ. ಆಮೇಲೆ ಅವ್ರು ಇವ್ರಿಗೆ ದಾಸರಾಗಿ ಕೆಲಸವನ್ನು ಮಾಡ್ತಾರೆ. ಆಗ ಇದು ಇಷ್ಟಕ್ಕೆ ಮುಗಿಯಲ್ಲ. ಇದೇನಾಗುತ್ತೆ ಅಂದ್ರೆ ಮುಂದೊಂದು ದಿವಸ ದಾವೀದನು ಆಳ್ವಿಕೆ ಮಾಡ್ತಾ ಇದ್ದಂತ ಕಾಲದಲ್ಲಿ ಒಂದ್ಸಲಿ ಬರ ಬರುತ್ತೆ. 3 ವರ್ಷ ಬರ ಇರುತ್ತೆ. ಆ 3 ವರ್ಷ ಬರ ಇದ್ದಾಗ ದಾವೀದ ಏನ್ ಮಾಡ್ತಾನೆ, ದೇವ್ರ ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ ಯಾಕಪ್ಪ ಈ ತರ ಬರ ನಮ್ಮ ರಾಜ್ಯದಲ್ಲಿ, ಯಾಕೆ ಏನಾಯ್ತು, ನಮ್ಮಲ್ಲಿ ಏನ್ ತಪ್ಪು ಬಂತು ಅಂತ ಹೇಳಿ ಪ್ರಾರ್ಥನೆ ಮಾಡಿ ದೇವ್ರನ್ನ ವಿಚಾರಿಸುವಾಗ ದೇವ್ರು ಹೇಳ್ತಾರೆ, ಈ ಸೌಲನು ರಾಜನಾಗಿದ್ದಂತ ಸಮಯದಲ್ಲಿ ಈ ಸೌಲ ಏನ್ ಮಾಡ್ತಾನಂದ್ರೆ, ಈ ಇಸ್ರಾಯೇಲ್ ಜನಗಳು ಯಾವ ಒಂದು ಗುಂಪಿನ ಜೊತೆ
ಅವರು ಪ್ರಮಾಣ ಮಾಡ್ಕೊಂಡಿದ್ರು ಅವ್ರನ್ನ ಸಂಹರಿಸೋದಲ್ಲ ಅಂತ ಹೇಳಿ. ಆ ಜನಗಳು ಸೌಲನ ಕಾಲದಲ್ಲೂ ಅವ್ರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ರು. ಈ ಸೌಲ ಏನ್ ಮಾಡ್ತಾ ಇದೆ ಅಂತಂದ್ರೆ, ಹೋಗಿ ಇವ್ರನ್ನೆಲ್ಲರೂ ಸಂಹರಿಸ್ಬಿಡ್ತೀನಿ ನಾನು, ಇವ್ರನ್ನ ಬಿಡೋದಿಲ್ಲ ನಾನು ಅಂತ ಅವ್ರನ್ನ ಸಂಹರಿಸಲಿಕ್ಕೂ ಕೈ ಹಾಕಿ ಅವರಲ್ಲಿ ಅನೇಕರನ್ನ ಸಂಹರಿಸಿದ್ದ. ಆ ಒಂದು ಫಲದ ನಿಮಿತ್ತವಾಗಿ ಇಸ್ರಾಯೇಲ್ ರಾಜರ ಮೇಲೆ ಶಾಪ ಇದೆ. ಅಂದ್ರೆ ನೀವು ಅವರಿಗೆ ಇವರನ್ನ ಸಂಹರಿಸೋದಲ್ಲ ಅಂತ ಪ್ರಮಾಣ ಮಾಡಿದಾರ. ಆದ್ರೆ ಸೌಲ ಏನ್ ಮಾಡ್ದ, ಅವ್ರನ್ನ ಸಂಹರಿಸೋದಕ್ಕೆ ಕೈ ಹಾಕಿ ಅವ್ರನ್ನ ಸಂಹರಿಸ್ದ. ಆ ಒಂದು ರಕ್ತ ಅಪರಾಧ ನಿಮ್ಮ ಮೇಲೆ ಇದೆ, ಅದರಿಂದನೇ ನಿಮಗೆ ಬರ ಅಂತ ದೇವ್ರು ಹೇಳ್ತಾರೆ. ಸೌಲು ದೇವ್ರು ಮಾಡೋನ ಕೆಲಸವನ್ನು ಮಾಡ್ಲಿಲ್ಲ, ಬೇಡ ಅನ್ನೋ ಕೆಲಸವನ್ನು ಮಾಡ್ದ. ಅಮಾಲೇಕರನ್ನ ಹೋಗಿ ಎಲ್ಲರನ್ನು ಸಂಹರಿಸಿ ಅವರು ಅರಣ್ಯದಲ್ಲಿ ಬರ್ತಾ ಇದ್ದಾಗ ಇಸ್ರಾಯೇಲ್ ಜನಗಳಿಗೆ ತೊಂದರೆ ಕೊಟ್ಟದಕ್ಕಾಗಿ ಅವ್ರಿಗೆ ಮುಯಿ ತೀರಿಸು ಅಂತ ಹೇಳಿ ಕಳಿಸಿದ್ರೆ ಅವ್ರನ್ನ ಸಂಹರಿಸಲಿಲ್ಲ. ಅವರ ಕುರಿಗಳನ್ನ ಒಂಟೆಗಳನ್ನ ಎಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟ. ಆದ್ರೆ ಇಲ್ಲಿ ಇವ್ರನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಹೋಗಿ ಎಲ್ಲರನ್ನ ಮುಗಿಸೋಕೆ ಹೋಗ್ತಾ ಇದ್ದಾನೆ. ಅವ್ರಿಗೆ ವಿಷಯದಲ್ಲಿ ಆ ಕೆಲಸ ಮಾಡಿದ್ರೆ ಆಶೀರ್ವಾದ ಬಂದಿರೋದು. ಅದನ್ನ ಮಾಡಿದ್ರ ಇವ್ರು ಮುಗಿಸಕ್ ಹೋಗಿ ಈ ಶಾಪ ತಂದ್ಕೊಂಡ. ಆ ಶಾಪವನ್ನ ದಾವಿದ ಅನುಭವಿಸ್ಬೇಕಾದಂತ ಪರಿಸ್ಥಿತಿ ಬಂತು. ಆಗ ದಾವಿದ ಏನ್ ಮಾಡ್ತಾರೆ, ಇವ್ರನ್ನ ಕರೆಸಿ ಹೇಳ್ತಾನೆ, ಈ ತರ ನಮ್ಮ ಮೇಲೆ ನಿಮ್ಮ ರಕ್ತವನ್ನು ಸುರಿಸಿದಂತ ಅಪರಾಧ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಆ ಸೌಲನು ನಮ್ಮನ್ನು ಸಂಹರಿಸಬೇಕಂತ ಇಷ್ಟಪಟ್ಟನಲ್ಲ, ಅವನ ಮಕ್ಕಳೆಲ್ಲ 7 ಜನನ ಕೊಡಿ, ಆ 7 ಜನನನ್ನ ನಾವು ಸಂಹರಿಸಿ ತೂಗ ಹಾಕ್ತೇವೆ, ತೂಗ ಹಾಕ್ಬಿಟ್ಟು ನಿಮ್ಮನ್ನ ಆಶೀರ್ವಾದ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ಒಂದು ಕಾಲದಲ್ಲಿ ಇವರಿಗೆ ದಾಸರು, ಇಸ್ರಾಯೇಲರು ಮುಖ್ಯವಾದವರಾಗಿದ್ರು, ಇವರಿಗೆ ದಾಸರಾಗಿದ್ರು. ಇವತ್ತು ಇಸ್ರಾಯೇಲರ ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ಇವರು ಆಶೀರ್ವಾದ ಮಾಡ್ಬೇಕು. ಈ ದಾಸರು ಆಶೀರ್ವಾದ ಮಾಡಿದ್ರೇನೆ ಇವತ್ತು ಇಸ್ರಾಯೇಲರಿಗೆ ಬರ ಹೋಗೋದು. ಆ ರೀತಿ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು? ಯೆಹೋಶುವ ಮಾಡಿದ ತಪ್ಪು. ಆವತ್ತು ದೇವರನ್ನ ಸರಿಯಾಗಿ ವಿಚಾರಿಸಿ ಇವ್ರು ಯಾರು, ಎಲ್ಲಿಂದ ಬಂದ್ರು, ಏನಕ್ಕೆ ಬರ್ತಾ ಇದಾರೆ ಅಂತ ದೇವ್ರನ್ನ ಕೇಳಿದಿರ್ತಾರೆ, ದೇವ್ರು ಹೇಳಿರೋರು. ಆವಾಗ ಈ ತರ ಒಂದು ತಪ್ಪು ಮುಂದೆ ಒಂದ್ ದಿವಸ ಆಗೋದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಆವತ್ತು ಯೆಹೋಶುವ ಆ ಒಂದು ದೇವರನ್ನು ವಿಚಾರಿಸದೆ ಒಂದು ಕ್ಷಣ ತನ್ನ ತಪ್ಪಿದ್ರಿಂದ ಅವ್ರು ಹಾಗೆ ಉಳ್ಕೊಂಡು ಮತ್ತೆ ಸೌಲು ಹೋಗಿ ಇವ್ರನ್ನ ಸಂಹರಿಸಕ್ ಹೋಗಿ ಅದು ಇವರಿಗೆ ಶಾಪವಾಗಿ ದಾವಿದನ ಕಾಲದಲ್ಲಿ 3 ವರ್ಷ ಬರ ಬಂದು ಮತ್ತೆ ಸೌಲನ ಮಕ್ಕಳನ್ನ ಅವ್ರು ತಗೊಂಡೋಗಿ ಸಂಹರಿಸಿ ತೂಗು ಹಾಕಿ ಆಮೇಲೆ ನಾವು ನಿಮ್ಮನ್ನ ಆಶೀರ್ವಾದ ಮಾಡ್ತೀವಿ ಅಂತ ಅವ್ರ ಆಶೀರ್ವಾದ ಮಾಡಿ ಆ ಬರ ಹೋಗುವಂತ ಪರಿಸ್ಥಿತಿ ಬಂತು. ಅವಾಗ ಒಬ್ರು ಎಲ್ಲೋ ಮಾಡಿದಂತ ಒಂದು ತಪ್ಪು ಎಲ್ಲೋ ಹೋಗಿ ಫಲ ಕೊಡುವಂಥದ್ದನ್ನ ನಾವು ಕಾಣ್ತೀವಿ. ಆಗ ಯೆಹೋಶುವ ದೇವರನ್ನ ಬಹಳ ಭಕ್ತಿಯಿಂದ ಸೇವಿಸಿದವನು. ಐಗುಪ್ತ ದೇಶದಿಂದ ಸುಮಾರು 40 ಲಕ್ಷ ಜನಗಳು ಬಂದ್ರು ಕಾನಾನ್ ದೇಶಕ್ಕೆ ಹೋಗ್ಬೇಕಂತ ಹೇಳಿ. ಅಷ್ಟು ಜನಗಳಲ್ಲಿ ಕಾನಾನ್ ದೇಶಕ್ಕೆ ಹೋಗಿದ್ದ ಇಬ್ಬರೇ ಇಬ್ರು, ಯೆಹೋಶುವ, ಕಾಲೇಬ್. ಅವರಿಬ್ರು ಮಾತ್ರನೇ ಹೋಗಿದ್ದು. ಆ ಒಂದು ಕಾನಾನ್ ದೇಶವನ್ನು ಸುತ್ತಿ ಬರೋದಕ್ಕೆ 12 ಜನ ಹೋಗ್ತಾರೆ. ಹೋಗಿ ಬಂದವರೆಲ್ಲ ಆ ಕಾನಾನ್ ದೇಶ ತುಂಬಾ ಚೆನ್ನಾಗಿದೆ, ಆದ್ರೆ ಅಲ್ಲಿರುವಂತ ಜನಗಳೆಲ್ಲ ತುಂಬಾ ಬಲಿಷ್ಠರು, ಅವ್ರನ್ನ ಜಯಿಸೋದಕ್ಕೆ ಆಗೋದಿಲ್ಲ, ಮಾಡಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಭಯ ಹುಟ್ಟಿಸ್ಬಿಡ್ತಾರೆ. ಅದ್ರಲ್ಲಿ ಇಬ್ರು ಯೆಹೋಶುವ, ಕಾಲೇಬ್ ಮಾತ್ರ ನಾವು ಹೋಗೋಣ, ಅವ್ರು ಬಲಿಷ್ಠವಾಗಿರಬಹುದು, ಆದ್ರೆ ನಮ್ಮ ಜೊತೆ ದೇವರು ನಮಗೆ ಜಯವನ್ನು ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ವಿಶ್ವಾಸದಿಂದ ಮಾತನಾಡಿದಂತ ವ್ಯಕ್ತಿಗಳಲ್ಲಿ ಒಬ್ಬ ಯೆಹೋಶುವ. ಮೋಶೆ ಜೊತೆಗೆ ಯಾವಾಗ್ಲೂ ಇದ್ದುಕೊಂಡು ಮೋಶೆ ಜೊತೆಗೆ ದೇವರನ್ನು ಸೇವಿಸಿದವನು ಯೆಹೋಶುವ. ಆದ್ರೆ ಇಂತಹ ಯೆಹೋಶುವ ದೇವರಿಗೋಸ್ಕರ ಹೋಗಿ ಯುದ್ಧವನ್ನು ಮಾಡಿದವನು. ಯೆಹೋಶುವ ಪ್ರಾರ್ಥನೆ ಮಾಡುವಾಗ ದೇವರು ಸೂರ್ಯ ಚಂದ್ರನ ಇರೋ ಸ್ಥಳದಿಂದ ನಿಲ್ಲಿಸ್ಬಿಡ್ತಾರೆ. 24 ಅವರು ಇರೋ ಸ್ಥಳದಿಂದ ಅವ್ರು ಹೋಗೋದೇ ಇಲ್ಲ. ಆ ರೀತಿ ದೇವರು ಒಂದು ಮನುಷ್ಯನ ಪ್ರಾರ್ಥನೆಗೆ ಕಿವಿಗೊಟ್ಟದ್ದು ಯಾವತ್ತೂ ಇಲ್ಲೇ ಇಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಆ ರೀತಿ ಯೆಹೋಶುವನನ್ನು ಆ ರೀತಿಯಾಗಿ ದೇವರು ಉಪಯೋಗಿಸಿದ್ರು. ಆದ್ರೆ ಅಂತ ಯೆಹೋಶುವ ಒಂದು ಕ್ಷಣ ತಪ್ಪಿ ಹೋಗಿ ತಪ್ಪಾದ ಜನಗಳೊಟ್ಟಿಗೆ ಒಡಂಬಡಿಕೆಯನ್ನು ಮಾಡ್ಕೊಳ್ಬಿಟ್ಟ. ಕಾರಣ ದೇವರನ್ನ ವಿಚಾರಿಸಲಿಲ್ಲ. ಒಂದು ಕ್ಷಣ ತಾನು ಯಾಮಾರ್ಬಿಟ್ಟ. ಇದೇ ರೀತಿ ಏನೇ ಸೇವಕರಾಗಿದ್ರು, ಏನೇ ಕೃಪಾ ವರಗಳಿದ್ರು ಕೂಡ ಒಂದು ಕ್ಷಣ ಯಾಮಾರಿ ಹೋಗೋದ್ರಿಂದ ಬೇರೆ ಯಾರಿಗೋ ಎಷ್ಟೋ ತೊಂದರೆಗಳಾಗೋದಕ್ಕೆ ಅವಕಾಶ ಇರುತ್ತೆ. ಪ್ರವಾದನೆ ವರ ತುಂಬಾ ಒಳ್ಳೇದು, ಆದ್ರೆ ಆ ಪ್ರವಾದನ ವರ ಹೊಂದಿರೋರು ಒಂದು ಕ್ಷಣ ಯಾಮಾರಿದ್ರೆ ಅಷ್ಟೇ ಕೆಟ್ಟದ್ದು ಕೂಡ ಬೇರೆಯವ್ರಿಗಾಗತ್ತೆ. ಅದರಿಂದ ಬಹಳ ಎಚ್ಚರಿಕೆ ಆಗಿರ್ಬೇಕು. ಪ್ರವಾದನ ವರ ಹೊಂದಿ ಜನಗಳಿಗೆ ಅದನ್ನ ಹೇಳುವಂತವ್ರು ಎಚ್ಚರಿಕೆ ಆಗಿರ್ಬೇಕು. ಮತ್ತೊಂದು ಕಡೆ ಅದನ್ನು ಹೊಂದಿಕೊಳ್ಳುವಂತವ್ರು ಸಹ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಈ ಪ್ರವಾದನೆ ಹೇಳೋದನ್ನ ಕೇಳಿ ಅದನ್ನ ಹೋಗುವಂತವ್ರು ಕೆಲವ್ರ ಭಾವನೆ ಹೆಂಗಿರುತ್ತೆ ಅಂತಂದ್ರೆ, ಅವ್ರು ಹೇಳಿದ್ದು ದೇವರೇ ನನಗೆ ಹೇಳಿದ್ರು ಅನ್ಕೊಂಡು ಹೋಗ್ತಾರೆ. ಇದು ದೇವರ ವಾಗ್ದಾನ ಅನ್ಕೊಂಡು ಹೋಗ್ತಾರೆ. ದೇವರ ಜೊತೆ ಮಾತಾಡಿದ್ರು ಅಂತ ಅನ್ಕೊಂಡು ಹೋಗ್ತಾರೆ. ಇದು ದೇವರೇ ಹೇಳಿದ್ದು 100ಕ್ಕೆ 100 ಹಂಗೆ ಆಗುತ್ತೆ ಅನ್ಕೊಂಡು ಹೋಗ್ತಾರೆ. ಆ ವಿಶ್ವಾಸದಲ್ಲೇ ಬದುಕ್ತಾರೆ.
ಆದ್ರೆ ಆ ವ್ಯಕ್ತಿ ಒಂದು ಕ್ಷಣ ತಪ್ಪಿ ಹೋಗಿದ್ರೆ, ಒಂದು ಕ್ಷಣ ತನ್ನ ಮಾಂಸಕ್ಕೆ ತಾನು ಸ್ಥಳ ಕೊಟ್ಟು ತನ್ನ ಮನಸ್ಸಿಗೆ ತೋಚುವಂಥದ್ದನ್ನ ಏನೋ ಒಂದು ಹೇಳ್ಬಿಟ್ಟಿದ್ರೆ, ಈ ವ್ಯಕ್ತಿ ಅದನ್ನ ದೇವರೇ ಹೇಳಿದ್ದು ಅಂತ ಅನ್ಕೊಂಡು ಹೋಗಿದ್ರೆ, ಅದ್ರ ಕೊನೆ ಏನಾಗುತ್ತೆ? ತುಂಬಾ ತೊಂದರೆ ಬಾಧೆಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನಾವು ಬಹಳ ಎಚ್ಚರಿಕೆ ಆಗಿರ್ಬೇಕು. ದೇವರ ವಾಕ್ಯ ನಮಗೆ ಏನ್ ಹೇಳುತ್ತೆ ಅಂತಂದ್ರೆ, ಪ್ರವಾದನೆಗಳನ್ನು ಕೇಳಿ ಅದನ್ನ ನಾವು ಪರೀಕ್ಷಿಸಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಪ್ರವಾದನ ಕೇಳ್ಕೊಂಡು ಸುಮ್ಮನೆ ನೀವು ಹಾಗೆ ಹೋಗ್ಬೇಡಿ. ಅದ ಪ್ರವಾದನೆ ಕೇಳ್ಬಿಟ್ಟು ಅದು ನಿಜವಾ ಅಲ್ವಾ, ಅದು ದೇವರಿಂದ ಬಂತ ದೇವರಿಂದ ಬರಲಿಲ್ವಾ ಅನ್ನೋದನ್ನ ನೀವು ಪರೀಕ್ಷಿಸಿ ತಿಳಿದುಕೊಳ್ಳಿ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೋಹಾನನು ಬರೆದಂತ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರೇಪಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನ ಪರೀಕ್ಷಿಸಬೇಕು. ಇಲ್ಲಿ ಯೋಹಾನ ಏನ್ ಹೇಳ್ತಾರೆ ಅಂತಂದ್ರೆ, ಎಷ್ಟೋ ಸುಳ್ಳು ಪ್ರವಾದಿಗಳು ಲೋಕದಲ್ಲಿ ಬಂದಿದ್ದಾರೆ. ಇದರಿಂದ ದೇವರಿಂದ ನಾವು ಪ್ರೇರೇಪಣೆ ಹೊಂದಿ ಮಾತಾಡ್ತಾ ಇದ್ದೀವಿ ಅಂತ ಪ್ರವಾದನೆ ಹೇಳುವಂತವ್ರ ಮಾತನ್ನೆಲ್ಲ ನೀವು ಕೇಳಿ, ಅದೆಲ್ಲ ದೇವರಿಂದನೇ ಬಂತು ಅಂತ ಅನ್ಕೊಂಡು ನೀವು ಹೋಗ್ಬಿಡ್ಬಾರ್ದು. ನೀವು ಕೇಳಿ, ನೀವು ಕೇಳಿದಂತ ಆ ಮಾತುಗಳು ದೇವರಿಂದಲೇ ಬಂತ, ದೇವರಿಂದನೇ ಅವ್ರಿಗೆ ಪ್ರೇರೇಪಣೆ ಆಯ್ತಾ ಇಲ್ಲವಾ ಅಂತ ನೀವು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು. ಒಂದು ವೇಳೆ ಅದು ದೇವರಿಂದ ಪ್ರೇರೇಪಣೆ ಆಗದೆ ಹೋದ್ರೆ ನೀವು ಆಪತ್ತಲ್ಲಿದ್ದೀರಾ ಅಂತ ಇಲ್ಲಿ ಯೋಹಾನ ಎಚ್ಚರಿಸೋದನ್ನ ನಾವು ಕಾಣಿಸ್ತೇವೆ. ಅದೇ ರೀತಿ ನಾವು ಕೊರಿಂಥರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 14ನೇ ಅಧ್ಯಾಯ 29ನೇ ವಾಕ್ಯವನ್ನ ಓದಿ ನೋಡುವಾಗ ಅಲ್ಲಿ ಪೌಲು ಈ ರೀತಿ ಹೇಳ್ತಾರೆ: ಪ್ರವಾದಿಗಳು ಇಬ್ಬರಾಗಲಿ ಮೂವರಾಗಲಿ ಮಾತಾಡಲಿ, ಮಿಕ್ಕಾದವರು ಕೇಳಿ ವಿವೇಚನೆ ಮಾಡಲಿ. ಇಲ್ಲಿ ಸಭೆಗೆ ಪೌಲ್ ಏನ್ ಹೇಳ್ತಾರೆ ಅಂದ್ರೆ, ಸಭೆಯಾಗಿ ನೀವೆಲ್ಲ ಕೂಡಿ ಬಂದಿರುವಾಗ ಕೆಲವರಿಗೆ ಪ್ರವಾದನೆ ವರ ಇರುತ್ತೆ. ಅವರು ದೇವರ ಆತ್ಮ ಪ್ರೇರೇಪಿತರಾಗಿ ಪ್ರವಾದನೆಯಾಗಿ ಕೆಲ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಹೇಳಿ, ಒಳ್ಳೇದೆ. ಇಬ್ಬರಾಗ್ಲಿ ಮೂವರಾಗ್ಲಿ ಪ್ರವಾದನೆ ಹೇಳಿ, ಪ್ರವಾದನೆ ವರ ಇರುವಂತವ್ರು. ಆದ್ರೆ ಪ್ರವಾದನೆ ಹೇಳುವಂತವ್ರು ಹೇಳಿ, ಮಿಕ್ಕಾದವ್ರು ಏನ್ ಮಾಡ್ಬೇಕು? ವಿವೇಚನೆ ಮಾಡಲಿ. ಹಂಗಂತಂದ್ರೆ ಇವ್ರು ಈ ರೀತಿ ಪರಿಶುದ್ಧಾತ್ಮದಿಂದ ಪ್ರೇರೇಪಿಸಲ್ಪಟ್ಟು ದೇವರನಿಗೆ ಈ ರೀತಿ ಒಂದು ಕಾರ್ಯ ಹೇಳಿದ್ರು ಅಂತ ಹೇಳ್ತಾ ಇದಾರಲ್ವಾ, ಇದು ಸರಿನಾ, ಸರಿ ಅಲ್ವಾ, ದೇವರಿಂದಲೇ ಬಂತ ಅಥವಾ ಬಂದಿಲ್ವಾ, ಇದನ್ನ ನಾವು ಅನುಸರಿಸಬಹುದಾ ಅನುಸರಿಸಬಾರ್ದಾ, ಇದ್ರ ವಿಷಯ ಏನು, ಇದು ನಂಬತಕ್ಕದ್ದ ಅಥವಾ ಇಲ್ವಾ, ಇದನ್ನ ನಾವು ತಗೊಳ್ಬೇಕಾ ಬೇಡವಾ ಅಂತ ಪ್ರಕಟಿಸಲ್ಪಟ್ಟಂತ ಆ ಕಾರ್ಯದ ವಿಷಯವಾಗಿ ವಿವೇಚನೆ ಮಾಡ್ಲಿ, ಚರ್ಚೆ ಮಾಡ್ಲಿ, ಯೋಚನೆ ಮಾಡ್ಲಿ, ಪ್ರಾರ್ಥನೆ ಮಾಡ್ಲಿ. ಅದು ಬೇಕಾ ಬೇಡವಾ ಅನ್ನೋದನ್ನ ಅವರು ಆಲೋಚನೆ ಮಾಡ್ಲಿ. ಪ್ರವಾದನೆ ಅಂತ ಹೇಳಿದನ್ನ ಎಲ್ಲವನ್ನ ತಗೊಂಡು, ಎಲ್ಲಾ ದೇವ್ರು ಹೇಳಿದ್ರು ಅಂತ ತಗೊಂಡು ನೀವು ಹೋದ್ರೆ ನೀವು ಅಪಾಯದಲ್ಲಿ ಮುಗಿತೀರಾ. ಕೇಳಿ ಅದನ್ನ ಯೋಚನೆ ಮಾಡಿ, ವಿವೇಚನೆ ಮಾಡಿ ಅಂತ ಇಲ್ಲಿ ಪೌಲು ಬರೆಯುವಂಥದ್ದನ್ನ ನಾವು ಕಾಣ್ತೇವೆ. ಅದರಿಂದ ನಾವು ಮಾಡಬೇಕಾಗಿರುವಂತ ವಿಷಯ ಏನಂತಂದ್ರೆ, ಪ್ರವಾದನೆಗಳು ತುಂಬಾ ಮುಖ್ಯ. ಆದ್ರೆ ಆ ಪ್ರವಾದನೆಗಳು ದೇವರಂತ ಬಂತ ಬರಲಿಲ್ವಾ, ಒಂದು ವೇಳೆ ಅವ್ರ ಸ್ವಂತ ಮಾಂಸರಿಂದ ಬಂತ ಅಥವಾ ಸೈತನದಿಂದ ಪ್ರೇರೇಪಿಸಿ ಬಂತ ಅನ್ನೋದನ್ನ ನಾವು ಯೋಚನೆ ಮಾಡಿ ತಿಳ್ಕೊಳ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ದೇವರಿಂದ ಬಂದಿದ್ರೆ ದೇವರಿಗೆ ಸ್ತೋತ್ರ. ಆದ್ರೆ ಒಂದು ವೇಳೆ ಅವ್ರ ಸ್ವಂತ ಮಾಂಸರಿಂದ ಅವ್ರು ಹೇಳ್ಬಿಟ್ಟಿದ್ರೆ, ಯೆಹೋಶುವ ಹೆಂಗೆ ದೇವ್ರು ವಿಚಾರಿಸ್ತಾರೆ, ಆಯ್ತು ಹೋಗಿ ಪ್ರಮಾಣ ಮಾಡ್ತಾರೆ, ನಿಮ್ಗೇನು ಮಾಡಲ್ಲ ಅಂತ ಹೇಳಿ ಕಳಿಸ್ಬಿಟ್ಟ. ನಾತಾನ್ ಅರಸನಿಗೆ, ನೀನ್ ಮಾಡು, ನಿನ್ಗೇನು ಅನ್ಸುತ್ತ ಮಾಡು, ದೇವ್ರ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟ. ಸಮುವೇಲ್ ಇವನನ್ನೇ ದೇವ್ರ ರಾಜನಾಗಿ ಆರಿಸ್ಕೊಂಡಿರ್ಬೋದೇನೋ ಅಂತ ಒಂದ್ ಕ್ಷಣ ಅನ್ಕೊಂಡ್ಬಿಟ್ಟ. ಈ ರೀತಿ ಮಾಂಸದಲ್ಲಿ ಅವರು ಒಂದ್ ವೇಳೆ ಅವಕಾಶ ಕೊಟ್ಬಿಟ್ಟಿದ್ರೆ, ಅಥವಾ ಗರ್ವಕ್ಕೋ ಅಥವಾ ಬೇರೆ ಯಾವುದೋ ಒಂದು ತಪ್ಪಿಗೋ ಅವರು ಬಿದ್ದು ಹೋಗಿ ಸೈತನನ ವಶವಾಗಿ ಸೈತನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಒಂದು ವೇಳೆ ಅವರು ಮಾತನ್ನು ಹೇಳ್ಬಿಟ್ರೆ, ಯೇಸು ಕ್ರಿಸ್ತನ ಗಮನಿಸಿದ್ರು, ಪೇತ್ರ ಸೈತನಿಂದ ಪ್ರೇರೇಪಣೆ ಹೊಂದಿ ಹೇಳ್ತಾ ಇದ್ದಾನೆ ಅಂತ ಅವ್ರು ಗದರಿಸಿ ಕಳಿಸಿದ್ರು. ಇವ್ರು ನಮಗೇನ್ ಗೊತ್ತಾಗೋದು ಅವ್ರು ದೇವರಿಂದ ಪ್ರೇರೇಪಣೆ ಮಾಡಿ ಹೇಳ್ತಾ ಇದಾರ, ಇಲ್ಲಾಂದ್ರೆ ಹೆಂಗೆ ಹೇಳ್ತಾ ಇದಾರೆ ಅಂತ ನಮ್ಗೇನ್ ಗೊತ್ತಾಗ್ಬೇಕು? ಮೊದಲನೇ ಮಾತ್ರ ಪೇತ್ರನಿಂದ ಬಂದಾಗ ಪರಲೋಕದ ತಂದೆ ನಿನಗೆ ತಿಳಿಸಿರು ಅಂತ ಹೇಳಿದ್ರು. ನಮಗೆ ಯಾರಾದ್ರೂ ಒಬ್ರು ಇವ್ರಿಗೆ ಪರಲೋಕದ ತಂದೆ ತಿಳಿಸಿರು ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ, ಅವ್ರು ನೆಕ್ಸ್ಟ್ ಎಷ್ಟು ಮಾತು ಹೇಳ್ತಾರೋ ಎಲ್ಲಾ ಮಾತು ನಮ್ಮ ಪರಲೋಕದ ತಂದೆಯಿಂದಾನೇ ಬಂತು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಯೇಸು ಕ್ರಿಸ್ತನಿಗೆ
ಪೇತ್ರನ ಹೇಳಿದ ಮುಂದಿನ ಮಾತೆ ಸೈತಾನದಿಂದ ಬಂದು ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ನಮಗದು ಗೊತ್ತಾಗೋದಿಲ್ಲ. ಆದ್ರೆ ನಾವು ತುಂಬಾ ದೊಡ್ಡ ಅಪಾಯದಲ್ಲಿರ್ತೀವಿ. ಅದರಿಂದ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತೆ, ಪ್ರವಾದನೆ ಕೇಳಿ ಅದನ್ನ ಪರೀಕ್ಷಿಸಿರಿ, ಪ್ರವಾದನೆ ಕೇಳಿ ಅದನ್ನ ವಿವೇಚಿಸಿರಿ, ಸರಿಯಾ ಸರಿ ಅಲ್ವಾ ಅಂತ ನೀವು ಅದನ್ನ ಗಮನಿಸಿ ನೋಡಿರಿ. ಆನಂತರ ಸರಿಯಾದದನ್ನ ಅಳವಡಿಸಿಕೊಳ್ಳ್ರಿ. ಇಲ್ಲ ಅಂತಂದ್ರೆ ನೀವು ತೊಂದರೆಗೆ ಒಳಗಾಗ್ತೀರಾ ಅಂತ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುತ್ತೆ. ಅದರಿಂದ ನಾವು ಪ್ರವಾದನೆಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿ ಇರಬೇಕು. ಎಂಥ ವ್ಯಕ್ತಿಗೂ ಸಹ ಅವರು ಒಂದು ವೇಳೆ ಒಂದು ಕ್ಷಣ ಅವರ ಮಾಂಸಕ್ಕೆ ಅವಕಾಶ ಕೊಟ್ರೆ, ದೇವರಿಗೋಸ್ಕರ ಕಾದಿಲ್ಲ ಅಂತಂದ್ರೆ ಒಂದು ಕ್ಷಣ ಅವರ ಮಾಂಸದಿಂದ ಅವ್ರು ಏನೋ ಒಂದು ಕಾರ್ಯ ಹೇಳ್ಬಿಟ್ಟು ಅದರಿಂದ ಕೇಳಿದವರು ಮುಂದೆ ಅಥವಾ ಇನ್ನೆಷ್ಟೋ ಕಾಲ ಆದ್ಮೇಲೂ ಕೂಡ ತೊಂದರೆಗೊಳಗಾಗೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಅದರಿಂದ ನಾವು ಪ್ರವಾದನೆಗಳನ್ನ ವಿವೇಚಿಸಿ ಪರೀಕ್ಷಿಸಿ ತಿಳ್ಕೊಳ್ಬೇಕಾಗಿರುವಂತದ್ದು ಬಹಳ ಮುಖ್ಯ.